ನಮಸ್ತೆ ಎಲ್ಲರಿಗೂ ರಚನಾ ಸ್ಟೈರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಸೊ ಇವತ್ತಿನ ವಿಷಯ, ನಿಮ್ಮ ಪರ್ಸನ್ ಜೊತೆ ನಿಮ್ಮ ಡೆಸ್ಟಿನಿ ಏನಿರುತ್ತೆ, ನಿಮ್ಮ ಭಾಗ್ಯ ಏನಿರುತ್ತೆ ಅನ್ನೋದನ್ನು, ಸೊ ಹಣೆ ಬರಹ ಏನಿರುತ್ತೆ ಅವ್ರ ಜೊತೆ ನಿಮ್ಮದು ಅನ್ನೋದು. ಸೊ ನಿಮಗೆ ಗೊಂದಲ ಇರ್ಬೋದು, ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಮುಂದೆ ಏನು ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ಸೊ ಆ ಡೀಟೇಲ್ ರೀಡಿಂಗ್ಸ್ನ ನಾವು ಇವತ್ತು ಮಾಡೋರಿದ್ದೀವಿ. ಓಕೆ, ಸೊ 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಸೊ 3 ಪೈಲಲ್ಲಿ ನಿಮ್ಮ ಲೈಫಲ್ಲಿ ಚಾಯ್ಸಸ್ ಇದ್ದರೆ, ಪರ್ಸನ್ ಎ ಪರ್ಸನ್ ಬಿ ಹಾಗೇನಾರ ಚಾಯ್ಸಸ್ ಇದ್ದರೆ, ಸೊ ಇನ್ನೆರಡು ಪಾಯಿಲ್ಸ್ ಇರುತ್ತೆ. ಸೊ ಆ 2 ಪೈಲ್ಸಲ್ಲಿ ಒಂದು ಪೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪೆಸಿಫಿಕ್ ಆಗಿ ನಿಮ್ಮ ಮನಸ್ಸಲ್ಲಿ ಒಬ್ಬರು ಪರ್ಸನಿಗೆ ಈ ಕ್ಯಾಂಡಲ್ಲು ಆ್ಯಂಡ್ ಇನ್ನೊಬ್ಬರಿಗೆ ಇನ್ನೊಂದು ಅನ್ನೋದಾದರೆ, ಸೊ ನೀವು ಸಪ್ರೇಟಾಗಿ ಆ ಒಂದು ಆಪ್ಷನ್ಸ್ನ ತಗೋಬಹುದು. ಆ್ಯಂಡ್ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಿಮ್ಮ ವಿಷಯ ಬಂದರೆ ಖಂಡಿತ ತಗೊಳ್ಳಿ, ಇಲ್ಲ ಅಂದರೆ ಅದನ್ನು ಬಿಟ್ಬಿಡಿ ಅನ್ನೋದು ನನ್ನ ಕಳಕಳಿಯ ವಿನಂತಿ. ಓಕೆ, ಸೊ ನಾವು ಶುರು ಮಾಡೋಕ್ಕೂ ಮುಂಚೆ ನಿಮ್ಮ ಪೈಲ್ಸ್ನ ನೀವು ನೋಡ್ಕೊಳ್ಳಿ. ಓಕೆ, ಸೊ ಮೊದಲನೇದಾಗಿ ವೈಟ್ ಆ್ಯಂಡ್ ಪರ್ಪಲ್ ಕಲರ್ ಕ್ಯಾಂಡಲ್, ಎರಡನೇದು ಈ ರೆಡ್ ಕಲರ್ ದಿಯಾ, ಓಕೆ, ಮೂರನೇದು ಈ ಆರೆಂಜ್ ಕಲರ್ ಇಲ್ಲ ವೈಟ್ ಕಲರ್ ಯಾವ ರೀತಿ ಮೊಬೈಲಲ್ಲಿ ಕಾಣಿಸ್ತಾ ಇದೆ. ಸೊ ಆ ಕ್ಯಾಂಡಲ್ನ ನೀವು ಚಾಯ್ಸ್ ಮಾಡ್ಕೊಬೋದು. ಸೊ ಮೇಲಿ ಅದು ಯೆಲ್ಲೋ ಕಲರ್ ಥರ ಕಾಣಿಸ್ತಾ ಇದೆ, ಬಟ್ ಇಟ್ಸ್ ಎನ್ ಆರೆಂಜ್ ಕಲರ್. ಓಕೆ, ಸೊ ನಿಮ್ಮ ಪೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಾವು ನಮ್ಮ ರೀಡಿಂಗ್ನ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ನಾದಾನ ಕೇಳೋಣ. ಓಕೆ, ಸೊ ಶುರು ಮಾಡೋಣ ನಮ್ಮ ನಾದದಿಂದ. ಓಕೆ, ಸೊ ನಾದ ನುಡಿಸ್ಬೇಕಾದ್ರೆ ನನಗೆ ಬಂದಿರೋ ಮೆಸೇಜಸ್, ಚಾನಲ್ ಮೆಸೇಜಸ್ ಏನು ಅಂದರೆ, ಐ ಆಮ್ ಹ್ಯಾಪಿ ಅಂದರೆ ನಾನು ಖುಷಿಯಾಗಿದ್ದೀನಿ ಅಂತ. ಸೊ ಮೈಟ್ ಬಿ ನೀವು ಅವರು ಇರಲಿ ಇಲ್ಲದೆ ಇರಲಿ ನಿಮ್ಮ ಲೈಫಲ್ಲಿ ನೀವು ಹ್ಯಾಪಿಯಾಗಿ ಇರ್ತೀರಾ. ಬಟ್ ಎಸ್, ನೀವು ಎಲ್ಲೋ ಒಂದು ಕಡೆ ಅವ್ರನ್ನ ಮಿಸ್ ಮಾಡ್ಕೊತೀರಾ, ಬಟ್ ಹ್ಯಾಪಿಯಾಗಿರ್ತೀರಾ ಬಿಕಾಸ್ ಅವರ ಡೆಸ್ಟಿನಿ ಬೇರೆ ಕಡೆ ಇತ್ತು ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಆ್ಯಂಡ್ ನಿಮ್ಮ ಮನಸ್ಸನ್ನ ನೀವು ಕಂಪ್ಲೀಟಾಗಿ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀರಾ. ಐ ಡೋಂಟ್ ಮೈಂಡ್ ಆ ಪರ್ಸನ್ ನನ್ನ ಲೈಫಲ್ಲಿ ಬರ್ತಾರೋ ಇಲ್ವೋ ಅನ್ನೋದು ನನಗೆ ಬೇಕಾಗಿಲ್ಲ. ಸೊ ಅವರು ನನ್ನ ಹತ್ರ ಅವರ ಪ್ರೀತಿನ ಹಂಚ್ಕೊಂಡಿದ್ದಾರೆ, ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ, ಇಷ್ಟೇ ಸಾಕು ನನಗೆ ಅನ್ನೋದು ಕೆಲವರ ಅಭಿಪ್ರಾಯ ಇದೆ. ಆ್ಯಂಡ್ ಆ ಚಾನಲ್ ಮೆಸೇಜಸ್ ಯಾರಿಗಿತ್ತೋ ಗೊತ್ತಿಲ್ಲ. ಸೊ ನಿಮ್ಮದಾದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಶುರು ಮಾಡೋಣ. ಪೈಲ್ ನಂಬರ್ 1ರಿಂದ ಯಾರು ಈ ವೈಟ್ ಕ್ಯಾಂಡಲ್ ಹಾಗೂ ವಾಲೆಟ್ ಕ್ಯಾಂಡಲ್ನ ಚೂಸ್ ಮಾಡಿದ್ದೀರಾ, ಸೊ ನೋಡೋಣ ಯಾವ ರೀತಿ. ಓಕೆ, ವರ್ಲ್ಡ್ ಕಾರ್ಡ್, ವೀಲ್ ಆಫ್ ಫಾರ್ಚ್ಯೂನ್, ಈಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 1ರ ಮೆಸೇಜಸ್ನ ಕೊಡಿ. ಓಕೆ, ಸೊ ಫೈನ್. ಸೊ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ನೀವು ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಬಟ್ ನಿಮ್ಮ ಲೈಫಲ್ಲಿ ಈ ಪರ್ಸನ್ ಬಂದಿದ್ದು ನಿಮ್ಮ ಪೀಕಲ್ಲಿ. ಓಕೆ, ಸೊ ಮೈಟ್ ಬಿ ನೀವು ತುಂಬಾ ಸಕ್ಸಸ್ಫುಲ್ ಇದ್ರಿ, ಇಲ್ಲ ತುಂಬಾ ಕಾನ್ಫಿಡೆಂಟ್ ಇದ್ರಿ, ಇಲ್ಲ ತುಂಬಾ ಬ್ಯೂಟಿಫುಲ್ ಆಗಿದ್ರಿ, ಇಲ್ಲ ತುಂಬಾ ಒಳ್ಳೆ ಪೊಸಿಷನಲ್ಲಿದ್ರಿ, ಇಲ್ಲ ನಿಮ್ಮ ಸ್ಪಿರಿಚುವಲ್ ಸ್ಟ್ರೆಂತ್ ಬಹಳ ಇತ್ತು. ಆ್ಯಂಡ್ ಆ ಟೈಮಲ್ಲಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದರು. ಆ್ಯಂಡ್ ಹೋಗ್ತಾ 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 ನಿಮ್ಗೆ ಏನು ಫೀಲ್ ಆಗ್ತಾ ಹೋಯಿತು ಅಂದರೆ, ಈ ಪರ್ಸನ್ ಎಲ್ಲೋ ಒಂದು ಕಡೆ ತುಂಬ ಪ್ರಾಕ್ಟಿಕಲ್ ಇದ್ದಾರೆ, ಅವರಲ್ಲಿ ಎಮೋಷನ್ಸೇ ಇಲ್ಲ. ಸಪೋಸ್ ನನಗೆ ಇವರು ನಾನೇನಾರ ಇವರಿಂದ ದೂರ ಆದರೆ, ಇಲ್ಲ ನಾನು
ಎಲ್ಲೋ ಒಂದು ಕಡೆ ನಿಮಗೆ ಅನ್ಸೋಕ್ಕೆ ಶುರುವಾಯಿತು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಅನ್ಸೋಕ್ಕೆ ಶುರುವಾಯಿತು. ಆ್ಯಂಡ್ ಫೈನಲಿ ನೀವಿಬ್ಬರೂ ಸಹ ಈ ಬಿಗಿನಿಂಗ್ಸಿಗೆ ಹತ್ರ ಬರ್ತಾ ಬರ್ತಾ ಮೈಟ್ ಬಿ ನಿಮ್ಮಿಬ್ಬರಲ್ಲಿ ಬ್ರೇಕಪ್ ಆಯಿತು. ಆ್ಯಂಡ್ ಮೈಟ್ ಬಿ ನೀವು ಮದುವೆ ಆಗಿದ್ರೆ ನಿಮ್ಮಿಬ್ಬರಲ್ಲಿ ಏನೋ ಒಂದು ಕೆಮಿಸ್ಟ್ರಿ ಮಿಸ್ಸಿಂಗ್ ಇದೆ. ಓಕೆ, ಸೊ ಇಲ್ಲಿ ಪ್ರಾಕ್ಟಿಕಲ್ ಡೀಲಿಂಗ್ಸ್ ಇದೆ, ದಿನಚರಿಗೆ ಇದೆ, ರುಟೀನ್ ಇದೆ, ಬೆಳಗ್ಗೆ ಎದ್ದೇಳೋದು, ಎಕ್ಸಸೈಸ್ ಮಾಡೋದು, ಡಯಟ್, ಮಕ್ಕಳನ್ನ ನೋಡ್ಕೊಳ್ಳೋದು, ದೊಡ್ಡವ್ರನ್ನ ನೋಡ್ಕೊಳ್ಳೋದು ಎಲ್ಲವೂ ಇದೆ. ಬಟ್ ಎಮೋಷನ್ಸ್ ಎಲ್ಲೋ ಮಿಸ್ಸಿಂಗ್ ಆಗ್ತಾ ಇದೆ. ಆ್ಯಂಡ್ ಆ ಪ್ರೀತಿನ ವ್ಯಕ್ತಪಡಿಸೋ ಒಂದು ಸಂದರ್ಭಗಳು ಎಲ್ಲೋ ಕಳ್ಕೊಂಬಿಟ್ಟಿದ್ದೀರಾ. ಓಕೆ, ಸೊ ಆ್ಯಂಡ್ ಇನ್ ಕೆಲವರಿಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂದರೆ ಮೈಟ್ ಬಿ ಇದು ಶುರು ಆಗೋಕ್ಕೂ ಮುಂಚೆನೇ ಎಲ್ಲೋ ಒಂದು ಕಡೆ ಇದು ಎಂಡಿಂಗ್ಸಿಗೆ ಬಂತು. ಬಿಕಾಸ್ ನಿಮಗೆ ಗೊತ್ತಾಗ್ತಾ ಹೋಯಿತು ಈ ಪರ್ಸನ್ ಎಲ್ಲೋ ಒಂದು ಕಡೆ ಏನೋ ಮುಚ್ಚಿಡ್ತಾ ಇದ್ದಾರೆ, ಇಲ್ಲ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ. ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಇರೋದು ತಪ್ಪಲ್ಲ, ಬಟ್ ಎಲ್ಲೋ ಒಂದು ಕಡೆ ಆ ಸ್ಟ್ರೈಟ್ ಫಾರ್ವರ್ಡ್ನೆಸ್ಸಲ್ಲಿ ನಿಮಗೆ ಅವರಲ್ಲಿ ಕ್ರೂರತೆ ಕಾಣಿಸ್ತು. ಓಕೆ, ಮೈಟ್ ಬಿ ಐ ಡೋಂಟ್ ನೋ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮೈಟ್ ಬಿ ನಿಮಗೆ ಏನು ಅನ್ಸೋಕ್ಕೆ ಶುರುವಾಯಿತು ಅಂದರೆ ಈ ಪರ್ಸನ್ ಮನಸ್ಸಲ್ಲಿ ಯಾವುದೇ ರೀತಿಯ ಫೀಲಿಂಗ್ಸೇ ಇಲ್ಲ. ಅವ್ರ ಲೈಫಲ್ಲಿ ಅವರು ಪ್ರಾಮುಖ್ಯತೆ ಕೊಡೋದು ಈ ಕೆಲಸ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅಷ್ಟೇ. ಆ್ಯಂಡ್ ಎಲ್ಲೋ ಒಂದು ಕಡೆ ಪ್ಯಾಷನ್ ಕಮ್ಮಿ ಆಯಿತು. ಆ್ಯಂಡ್ ಈ ಬಿಗಿನಿಂಗ್ಸ್ ಎಲ್ಲೋ ಒಂದು ಕಡೆ ಎಂಡ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಯಾವ ಮೆಸೇಜಸ್ ಇದೆ? ಸೊ ಇಲ್ಲಿ ಸ್ಟಾರ್ಟಿಂಗಲ್ಲೇ ಈ ರೀಡಿಂಗ್ ಇರೋದೇ ಡೆಸ್ಟಿನಿ ಬಗ್ಗೆ. ಆ್ಯಂಡ್ ಡೆಸ್ಟಿನಿ ಶುರು ಆಯಿತು ನಿಮ್ಮ ಲೈಫಲ್ಲಿ. ಈ ಪರ್ಸನ್ ಬಂದರು. ಮೈಟ್ ಬಿ ನೀವು ವೆಯ್ಟ್ ಮಾಡ್ತಾ ಇದ್ರಿ ನಿಮ್ಮ ಲೈಫಲ್ಲಿ ಸೋಲ್ಮೇಟ್ ಬರಲಿ, ಟ್ವಿನ್ ಫ್ಲೇಮ್ ಬರಲಿ, ಇಲ್ಲ ನಿಮ್ಮ ಲೈಫಲ್ಲಿ ಇರೋ ಪರ್ಮನೆಂಟ್ ವ್ಯಕ್ತಿ ನಿಮ್ಮನ್ನು ಯಾರು ಅರ್ಥ ಮಾಡ್ಕೊತಾರೆ ಅವ್ರು ಬರಲಿ. ಬಟ್ ಎಲ್ಲೋ ಒಂದು ಕಡೆ ಮೈಟ್ ಬಿ ನೀವು ಸಹ ಕೆಲವರಿಗೆ ನೀವು ಪ್ರಾಕ್ಟಿಕಲ್ ಆದರೆ ಈ ವಿಷಯದಲ್ಲಿ ಮೈಟ್ ಬಿ ನೀವು ಈ ಪರ್ಸನ್ ಬಂದಿರೋ ವಿಷಯನ ನಂಬಲಿಲ್ಲ. ಓಕೆ, ಮೈಟ್ ಬಿ ಆ ರೀತಿಯೂ ಇರ್ಬೋದು. ಸೊ ಈ ಪರ್ಸನ್ ಬಂದರು ಆ್ಯಂಡ್ ಹೋದರು. ಆ್ಯಂಡ್ ದೆನ್ ನಿಮಗೆ ರಿಯಲೈಸ್ ಆಯಿತು, ಸೊ ಈ ಪರ್ಸನ್ ನನ್ನ ಲೈಫಲ್ಲಿ ಬೇಕಿತ್ತು ಅನ್ನೋದು ನಿಮಗೆ ರಿಯಲೈಸ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಕೆಲವರಿಗೆ ನಿಮ್ಮ ಫ್ಯಾಮಿಲಿ ಲೈಫ್ ಇಲ್ಲಿ ಎಂಡಿಂಗಿಗೆ ಬರ್ತಾ ಇದೆ, ಇಲ್ಲ ಆಗಿದೆ. ಓಕೆ, ಸೊ ಮೈಟ್ ಬಿ ಆ ರೀತಿಯ ಒಂದು ಸಿಚುವೇಶನ್ ಕೂಡ ಇದೆ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿ ಸಿಚುವೇಶನ್ಸ್ ಇದೆ ಅನ್ನೋದನ್ನು. ತುಂಬ ಜನಕ್ಕೆ ಇಲ್ಲಿ ತುಂಬ ವ್ಯಕ್ತಿ ನಿಮಗೆ ಕಮ್ಯುನಿಕೇಷನ್ ಕೊಡ್ತಾ ಇಲ್ಲ, ನೀಟಾಗಿ ಮಾತಾಡ್ತಾ ಇಲ್ಲ, ಆ್ಯಂಡ್ ವಿಷಯಗಳನ್ನು ಕ್ಲಿಯರಾಗಿ ಹೇಳ್ತಾ ಇಲ್ಲ, ಡಿಸಿಷನ್ಸ್ನ ಕ್ಲಿಯರಾಗಿ ಹೇಳ್ತಾ ಇಲ್ಲ. ಸೊ ನಿಮಗೆ ಬೇಕಾಗಿರೋದು ಮದುವೆ. ಆ್ಯಂಡ್ ಆ ಮದುವೆಯಲ್ಲಿ ನೀವು ಯಾವುದೇ ಥರ ನಿಮ್ಮ ಪರ್ಸನ್ನು ಇಲ್ಲ ನೀವು ಆ್ಯಕ್ಷನ್ನ ತಗೊತಾ ಇಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಇದ್ರ ಹಿಂದೆ ಏನೋ ಒಂದು ನಡೀತಾ ಇದೆ. ಆ್ಯಂಡ್ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಮೈಟ್ ಬಿ ನೀವು ಗೊತ್ತಿದ್ರೂ ಸಹ ಅದನ್ನು ಕಣ್ಣು ಮುಚ್ಕೊಂಡಿದ್ದೀರಾ. ಮೈಟ್ ಬಿ ನಿಮಗೆ ಗೊತ್ತಿಲ್ಲದೆ ಇರೋ ಥರ ಇದ್ದೀರಾ. ಬಿಕಾಸ್ ನಿಮಗೆ ಆ ಪರ್ಸನ್ ಜೊತೆ ಕಮಿಟ್ಮೆಂಟ್ ಬೇಕು. ಮೈಟ್ ಬಿ ನೀವು ಈ ಪರ್ಸನ್ ಜೊತೆ ಫಿಸಿಕಲಿ ಅಟ್ಯಾಚ್ ಇದ್ದೀರಾ. ಆ್ಯಂಡ್ ಅವರ ಚೀಟಿಂಗ್ ಬಗ್ಗೆ ನಿಮಗೆ ಗೊತ್ತಿದ್ರೂ ಸಹ ನೀವು ಅವ್ರ ಜೊತೆ ಮದುವೆ ಆಗೋಕ್ಕೆ ರೆಡಿ ಇದ್ದೀರಾ. ಓಕೆ, ಸೊ ಹುಷಾರಾಗಿರಿ ಆ್ಯಂಡ್ ಡಿಸಿಷನ್ಸ್ನ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ನೀವು ಡಿಸಿಷನ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ನಿಮಗೆ ಗೊತ್ತಿದೆ ಯಾರು ಇಲ್ಲಿ ಸರಿಯಾದ ವ್ಯಕ್ತಿ, ಯಾರು ಸರಿಯಾದ ವ್ಯಕ್ತಿ ಅಲ್ಲ ಅನ್ನೋದು. ಬಟ್ ನಿಮ್ಮನ್ನು ನೀವು 8 ಆಫ್ ಸಾರ್ಟ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ನಿಮ್ಮನ್ನು ನೀವು ಗೌರವಿಸ್ತಾ ಇಲ್ವಾ ಪಾಯಲ್ ನಂಬರ್ 1. ಸೊ ಓಕೆ, ನಿಮ್ಮ ಮನಸ್ಸಿನ ಮಾತನ್ನು ನೀವು ಗೌರವಿಸ್ತಾ ಇಲ್ಲ, ನಿಮ್ಮ ಪೊಸಿಷನ್ನ ಗೌರವಿಸ್ತಾ ಇಲ್ಲ. ಓಕೆ, ಸೊ ಎಲ್ಲೋ ಒಂದು ಕಡೆ ಅವ್ರು ಚೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿನೂ ಸಹ ಮೈಟ್ ಬಿ ನಿಮ್ಮ ಫ್ಯಾಮಿಲಿಗೋಸ್ಕರ, ಇಲ್ಲ ನಿಮ್ಮ ಮಕ್ಳಿಗೋಸ್ಕರ, ಇಲ್ಲ ನಿಮಗೋಸ್ಕರ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ಸೊ ಬಟ್ ಇದ್ರ ಬಗ್ಗೆ ನೀವು ಆ್ಯಕ್ಷನ್ ತಗೊಳ್ಳೇಬೇಕಾಗಿದೆ. ಸೊ ನೋಡೋಣ 7 ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅನ್ನೋದನ್ನು. ಸತ್ಯ, ಕೆಲವೊಂದು ಸತ್ಯಗಳು ನಿಮಗೆ ಗೊತ್ತಿದ್ರೂ ಸಹ ಮೈಟ್ ಬಿ ನಿಮಗೆ ಗೊತ್ತಿದೆ ಪರ್ಸನ್ನು ಈ ಹಿಂದೆ ಯಾರಿಗೋ ಚೀಟ್ ಮಾಡಿದ್ದಾರೆ, ಇಲ್ಲ ಮೋಸ ಮಾಡಿದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಅವ್ರನ್ನ
ಗೊತ್ತಿದ್ದು ಚಾನ್ಸ್ ಕೊಡ್ತಾ ಇದ್ದೀರಾ. ಓಕೆ, ಮೈಟ್ ಬಿ ಇವ್ರು ನಿಮ್ಮನ್ನು ತುಂಬ ದಿನ ಬಿಟ್ಟು ಹೋಗಿದ್ದಾರೆ, ಇಲ್ಲ ಮತ್ತೆ ಬರ್ತಾರೆ, ಬಿಟ್ಟು ಹೋಗ್ತಾರೆ, ಬರ್ತಾರೆ. ಸೊ ಆ ಸಿಚುವೇಶನ್ ಇದೆ. ಆ್ಯಂಡ್ ನಿಮಗೆ ಗೊತ್ತಿದ್ರೂ ಸಹ ನೀವು ಈ ಪರ್ಸನ್ನ ನಿಮ್ಮ ಲೈಫಲ್ಲಿ ಒಳಗೆ ಕರ್ಕೊಂಡು ಬರ್ತಾ ಇದ್ದೀರಾ. ಓಕೆ, ಸೊ ಪಾಯಿಂಟ್ ನಂಬರ್ 1, ನಿಮ್ಮ ಡೆಸ್ಟಿನಿ ಏನಿದೆ ಈ ಪರ್ಸನ್ ಜೊತೆ ನೋಡೋಣ. ನಿಮ್ಮ ಈ ಪರ್ಸನ್ ಜೊತೆ ಡೆಸ್ಟಿನಿ ಏನಿದೆ ಅಂದರೆ, ನೀವು ಕೆಲವೊಂದು ನಿಮ್ಮ ಲೈಫಿನ ಡಿಸಿಷನ್ಸ್ನ ತಗೋಬೇಕಾಗಿದೆ. ಪಾಯಿಂಟ್ ನಂಬರ್ 1, ಯಾಕಂದರೆ ನೀವು ಅಂದ್ಕೊತಿರ್ಬೋದು, ವೆಯ್ಟ್ ಮಾಡ್ತಾ ಇರ್ಬೋದು, ಮೈಟ್ ಬಿ ಅವ್ರು ಒಂದಲ್ಲ ಒಂದಿನ ಬಂದೇ ಬರ್ತಾರೆ ಆ್ಯಂಡ್ ಎಲ್ಲವೂ ಸರಿ ಹೋಗುತ್ತೆ, ಫೈನಾನ್ಷಿಯಲಿ, ಫಿಸಿಕಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ. ಬಟ್ ನೋ, ಡೆಸ್ಟಿನಿ ನಿಮ್ಗೆ ಏನು ಹೇಳ್ತಾ ಇದೆ ಅಂದರೆ, ಸ್ಟ್ರಾಂಗ್ ಆಗಿ, ಬಿಕಾಸ್ ಆ ಪರ್ಸನ್ ಬೇರೆ ಒಂದು ಸಿಚುವೇಷನಲ್ಲಿ ಇದ್ದಾರೆ ಆ್ಯಂಡ್ ಆ ಸಿಚುವೇಷನ್ನ ಬಿಟ್ಟು ನಿಮಗೂ ಏನೂ ಕೊಡ್ತಾ ಇಲ್ಲ ಆ್ಯಂಡ್ ಅವರು ಸಹ ಏನು ಇದು ಮಾಡ್ತಾ ಇಲ್ಲ ಅಂದರೆ, ಖಂಡಿತ ನಿಮ್ಮ ಲೈಫಿನ ಡಿಸಿಷನ್ಸ್ನ ತಗೊಳ್ಳಿ ಅನ್ನೋದು ಹೇಳ್ತಾ ಇದ್ದಾರೆ. ಆ್ಯಂಡ್ ಕ್ವೀನ್ ಆಫ್ ವಾನ್ಸ್ ಇಲ್ಲಿ ಏನಿದೆ ಅಂದರೆ, ನಿಮಗೆ ಗೊತ್ತಿರೋ ವಿಚಾರದಲ್ಲಿ ನೀವು ಆ್ಯಕ್ಷನ್ನೇ ತಗೊಳ್ಳಿಲ್ಲ ಅಂದರೆ ನಿಮ್ಮ ಜೀವನಕ್ಕೆ ಅರ್ಥ ಏನಿದೆ. ಪಾಯಿಂಟ್ ನಂಬರ್ 1. ಓಕೆ, ಸೊ ಪ್ಲೀಸ್ ಗಂಭೀರವಾಗಿ ಯೋಚನೆ ಮಾಡಿ ಆ್ಯಂಡ್ ನಿರ್ಧಾರಗಳನ್ನು ತಗೊಳ್ಳಿ. ಸಪೋಸ್ ಪ್ಯಾಷನ್ ಇಲ್ಲ ಅಂದರೆ ಒಂದಲ್ಲ ಒಂದಿನ ಆ ಪ್ಯಾಷನ್ನ ನಾವು ಇಗ್ನೈಟ್ ಮಾಡ್ಬೋದು, ಮತ್ತು ಅದನ್ನು ಪಡಿಬೋದು. ಆದರೆ ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದು ಗೊತ್ತಿಲ್ಲ ನಿಮಗೆ ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಲಿ ಅಂತ. ಓಕೆ, ಬಿಕಾಸ್ ಕ್ಲಿಯರ್ಲಿ ಗೊತ್ತಿದ್ರೂ ಸಹ ನೀವು ಈ ಪರ್ಸನಿಗೆ ಸುಮಾರು ಚಾನ್ಸಸ್ ಕೊಟ್ಟಿದ್ದೀರಾ ಆ್ಯಂಡ್ ಪದೇ ಚಾನ್ಸಸ್ ಕೊಡ್ತಾ ನೀವು ನಿಮ್ಮನ್ನು ಎಲ್ಲಿಟ್ಟಿರ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಖಂಡಿತ ನಿಮ್ಮ ಲೈಫಿನ ಡಿಸಿಷನ್ಸ್ನ ಸ್ಟ್ರಾಂಗ್ ಆಗಿ ತಗೋಬೇಕಾಗಿದೆ ನೀವು. ಓಕೆ, ಸೊ ನೀವು ಯಾವ ರೀತಿಯ ಆ್ಯಕ್ಷನ್ಸ್ನ ತೊಗೊಬೇಕು ಅನ್ನೋದನ್ನು ನೋಡೋಣ. ಫೈಲ್ ನಂಬರ್ 1, ವಿಘ್ನೇಶ್ವರ ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್, ಪ್ಲೀಸ್ ಅವರ್ ಫೈಲ್ ನಂಬರ್ 1 ಯಾವ ರೀತಿಯ ಆ್ಯಕ್ಷನ್ ತೊಗೊಬೇಕು. ಕೋಪದಲ್ಲಾಗಲಿ ಇಲ್ಲ ಬೇರೆಯವ್ರು ಹೇಳ್ತಾರೆ ಅನ್ನೋದಾಗಲಿ ಡಿಸಿಷನ್ಸ್ನ ತೊಗೊಬೇಡಿ. ಬಿಕಾಸ್ ಇಲ್ಲಿ ಮೂನ್ ಕಾರ್ಡು ರಿವರ್ಸ್ ಇದೆ ಆ್ಯಂಡ್ ನೈಟ್ ಆಫ್ ವಾಂಡ್ಸು ರಿವರ್ಸ್ ಇರೋದ್ರಿಂದ. ಬಟ್ ಅಪ್ರೈಟ್ ಇರೋ ಕಾರ್ಡ್ ಯಾವುದು ಗೊತ್ತಾ? 6 ಆಫ್ ಸಾರ್ಟ್ಸ್. ಆ್ಯಂಡ್ 6 ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ, ಯಾರೇ ಏನೇ ಹೇಳಲಿ, ಏನೇ ಮಾಡಲಿ, ನಾನು ಡಿಸೈಡ್ ಮಾಡಾಗಿದೆ, ನನಗಿಷ್ಟ ಇಲ್ಲ ಈ ಪರ್ಸನ್ ಜೊತೆ ಇರೋದಕ್ಕೆ ಅಂತ ನೀವೇನಾರ ಸ್ಟೆಪ್ಸ್ ತೊಗೊಂಡ್ರೆ ಮಾತ್ರ ನೀವು ಈ ಒಂದು ಸಿಚುವೇಷನಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಬಿಕಾಸ್ ನಿಮಗೆ ಗೊತ್ತಾಗಿದೆ, ಈ ಪರ್ಸನಿನ ಇಂಟೆನ್ಷನ್ಸ್ ಗೊತ್ತಾಗಿದೆ ಆ್ಯಂಡ್ ನಿಮ್ಗೆ ಗೊತ್ತು ಈ ಪರ್ಸನ್ ಜೊತೆ ನಿಮ್ಮ ಡೆಸ್ಟಿನಿ ಏನೂ ಇಲ್ಲ ಅನ್ನೋದು. ಓಕೆ, ಫೈಲ್ ನಂಬರ್ 1, ನಾನು ಯಾರಿಗೆ ಹೇಳ್ತಾ ಇದ್ದೀನೋ ಇದು ನನಗೆ ಗೊತ್ತಿಲ್ಲ, ಬಟ್ ಇದು ಎಲ್ಲರಿಗೂ ರೆಸನೇಟ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಯಾರಿಗಿದು ಹೋಗ್ತಾ ಇದೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಪ್ಲೀಸ್ ಇದು ನಿಮ್ಮದೇ ಸಿಚುವೇಶನ್ ಆದರೆ ಆ್ಯಂಡ್ ನಿಮಗೆ ಗೊತ್ತಿದ್ರೆ ಖಂಡಿತ ನಿಮ್ಮ ಪರ್ಸನ್ ನಿಮ್ಮನ್ನು ಚೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನೀವು ಕೊಟ್ಟಿದ್ದೀರಾ ಅವ್ರಿಗೆ ಸಾಕಷ್ಟು ಚಾನ್ಸಸ್ ಅನ್ನೋದಾದರೆ, ಪ್ಲೀಸ್ ಅವರಿಗೆ ಇನ್ನೊಂದು ಚಾನ್ಸ್ನ ಕೊಡಬೇಡಿ. ಓಕೆ, ಸೊ ನಿಮ್ಮ ಲೈಫ್ ಡಿಸಿಷನ್ಸ್ನ ತಗೊಳ್ಳಿ ಆ್ಯಂಡ್ ಡಿಸೈಡ್ ಮಾಡಿ ನೀವು ಯಾವ ಜಾಗದಲ್ಲಿ ಇರಬೇಕು ಅನ್ನೋದನ್ನು. ಬಿಕಾಸ್ ನಿಮ್ಮ ಜಾಗ ಎಲ್ಲಿರಬೇಕು ಅಂದರೆ, ಎಲ್ಲಿ ನಿಮಗೆ ಗೌರವ ಸಿಗುತ್ತೆ, ಪ್ರೀತಿ ಸಿಗುತ್ತೆ, ಅದೇ ರೀತಿ ನಿಜಾಂಶ ನಿಮ್ಮ ಕಣ್ಮುಂದೆ ಇರಬೇಕು. ಓಕೆ, ಪಾರದರ್ಶತೆ, ಟ್ರಾನ್ಸ್ಪರೆನ್ಸಿ ಅಂತೀವಲ್ಲ, ಆ ರೀತಿಯಲ್ಲಿ ರಿಲೇಷನ್ಶಿಪ್ ಇರಬೇಕು ಹೊರತು ಈ ರೀತಿಯಲ್ಲಿ ಅಲ್ಲ. ಓನ್ಲಿ ಥಿಂಗ್ ಅವ್ರು ನಿಮ್ಮನ್ನು ಯೂಸ್ ಮಾಡ್ಕೊಂಡಿರ್ತಾರೋ ಬಿಟ್ಟಿರ್ತಾರೋ ಐ ಡೋಂಟ್ ನೋ ನಿಮ್ಮ ಸಿಚುವೇಶನ್ ಏನಿದೆ, ಬಟ್ ಅದನ್ನು ಪದೇ ಆಗೋಕ್ಕೆ ಬಿಡಬೇಡಿ. ಬಿಕಾಸ್ ನಿಮ್ಮ ಡೆಸ್ಟಿನಿ ಇದರಿಂದ ವಾಕ್ ಅವೇ ಮಾಡಿದ್ರೆ ಮಾತ್ರ ಸುಧಾರಣೆಗೆ ಬರೋದು. ಪಾಯಿಂಟ್ ನಂಬರ್ 1. ಓಕೆ, ನೋಡೋಣ ಏಂಜಲ್ಸಿನ ನಿಮಗೆ ಮೆಸೇಜ್ ಏನಿದೆ ಅನ್ನೋದನ್ನು. ಸನ್ ಕಾರ್ಡ್. ಸೊ ಸನ್ ಕಾರ್ಡ್ ಏನು ಹೇಳ್ತಾ ಇದೆ ಇಲ್ಲಿ ಅಂದರೆ, ಲೈಫ್ ತುಂಬ ವಂಡರ್ಫುಲ್ ಆಗಿದೆ. ಸೊ ಸನ್ ಕಾರ್ಡ್ ಬೇಸಿಕಲಿ ಕತ್ಲಾದ್ಮೇಲೆ ಬೆಳಕು ಬರೋದು. ಓಕೆ, ಸೊ ಸೂರ್ಯನ ಬೆಳಕು ನಿಮ್ಮ ಕಣ್ಮುಂದೆ ಇದ್ದೀನೂ ನೀವು ದಾರಿನ ನೋಡ್ತಾ ಇಲ್ಲ ಅಂದರೆ ಅದನ್ನು ನಾನು ಏನು ಹೇಳಿ, ಕುರುಡುತನ ಅಲ್ಲ,
ಇಲ್ಲ ಬಂಡತನ ಅನ್ನಲ್ಲ, ಏನನ್ನಲಿ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಖಂಡಿತ ನಿಮಗೆ ಅನ್ನಿಸ್ತಾ ಇದ್ದರೆ ಈ ಒಂದು ಸಿಚುವೇಶನಿಂದ ನೀವು ಹೊರಗೆ ಬರಬೇಕು, ನಿಮ್ಮ ಲೈಫನ್ನು ನೀವು ನೋಡ್ಕೋಬೇಕು ಅಂದರೆ ಖಂಡಿತ ಮಾಡಿ. ಬಿಕಾಸ್ ನಿಮಗೆ ಬ್ರೈಟ್ ಫ್ಯೂಚರ್ ಕಾಯ್ತಾ ಇದೆ. ಓಕೆ, ಯಾ 2 ಆಫ್ ಏರಿಯಲ್, ನೀವು ಎರಡನ್ನೂ ಸಹ ಜಗಲ್ ಮಾಡೋದನ್ನು ಬಿಡಿ. ಓಕೆ, ಸೊ ಮೈಟ್ ಬಿ ನಿಮಗೆ ಅನ್ನಿಸ್ತಾ ಇರ್ಬೋದು ಅವ್ರು ಮೋಸ ಮಾಡ್ತಾಯಿದ್ರು, ನಾನು ಬಿಟ್ಟು ಇನ್ನೊಬ್ಬರು ಇರ್ಬೋದು ಅಷ್ಟೇ ಅಂತ. ಬಟ್ ಈ ಒಂದು ಸೈಕಲ್ ಏನಿದೆ ಅಲ್ಲ, ಅದು ಪದೇ ಪದೇ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಓಕೆ, ಸೊ ವೀಲ್ ಆಫ್ ಫಾರ್ಚ್ಯೂನ್ ಕೆಳಗಿರೋದು ಮೇಲ್ ಬರುತ್ತೆ, ಮೇಲಿರೋದು ಮತ್ತೆ ಕೆಳಗೆ ಬರುತ್ತೆ. ಸೊ ಅದೇ ಥರ ಅದು ತಿರುಗ್ತಾ ಇರುತ್ತೆ. ಆ್ಯಂಡ್ ನೀವೇನು ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಾಳೆ ನೀವು ತುಂಬ ದೂರ ಹೋದ್ಮೇಲೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಓಕೆ, ಸೊ ನೀವು ಕೆಲವೊಂದು ದಿನ ದೂರ ಹೋಗಿ ಆ್ಯಂಡ್ ನೀವು ಯೋಚನೆ ಮಾಡ್ಬೋದು, ಅವತ್ತು ನಾನು ಡಿಸಿಷನ್ಸ್ ತೊಗೊಬೇಕಿತ್ತು ಈ ಪರ್ಸನ್ ಮೇಲೆ ಅನ್ನೋದಾದರೆ ಖಂಡಿತ ನಾನು ಹೇಳ್ತೀನಿ ಡಿಸಿಷನ್ಸ್ನ ತಗೊಳ್ಳಿ, ಆಮೇಲೆ ಹೋಗಿ ಪಶ್ಚಾತ್ತಾಪ ಪಡಬೇಡಿ. ಓಕೆ, ಸೊ ಕ್ವೀನ್ ಆಫ್ ರಾಫಾಯಲ್, ಎಸ್, ಸೊ ಕ್ವೀನ್ ಆಫ್ ವಾನ್ಸ್ ಬಂತು ಆ್ಯಂಡ್ ಕ್ವೀನ್ ಆಫ್ ರಾಫಾಯಲ್ ಬಂದಿದೆ. ಸೊ ನಿಮ್ಮ ಸೈಕಿಕ್ ಅಬಿಲಿಟೀಸ್ ಏನು ಹೇಳ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಈ ವ್ಯಕ್ತಿ ಬಗ್ಗೆ, ಮೈಟ್ ಬಿ ನಿಮ್ಮ ಡೆಸ್ಟಿನಿ ನೀವೇ ಬರ್ಕೋಬೇಕಾಗಿದೆ. ಪೈಲ್ ನಂಬರ್ 1, ನಿಮ್ಮ ಭಾಗ್ಯ ಉದಯ ಆಗಬೇಕಾ, ಇಲ್ಲ ಅದು ಎಲ್ಲೋ ಒಂದು ಕಡೆ ಕಳೆದು ಹೋಗಬೇಕಾ ಅನ್ನೋದನ್ನು ಡಿಸಿಷನ್ಸ್ ನೀವು ಮಾಡಬೇಕಾಗಿದೆ. ಬಿಕಾಸ್ ಕೆಲವೊಂದು ಸತಿ ದೇವರು ನಿಮ್ಮನ್ನು ಬಿಟ್ಬಿಟ್ಟಿರ್ತಾರೆ, ನೀವು ಏನು ಬೇಕೋ ಅದನ್ನು ನೀವು ಸೃಷ್ಟಿ ಮಾಡ್ಕೊಳ್ಳಿ ಅಂತ. ಸೊ ನೀವು ಸೃಷ್ಟಿ ಏನು ಮಾಡ್ಕೊಬೇಕು ಅಂತಿದ್ದೀರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಗಮನ ಇಟ್ಕೊಳ್ಳಿ. ಓಕೆ, ಸೊ ನಿಮ್ಮ ಕನಸಲ್ಲಾಗಲಿ ಇಲ್ಲ ನಿಮ್ಮ ಸೈಕಿಕ್ ಅಬಿಲಿಟೀಸ್ ನಿಮಗೆ ಹೇಳ್ತಾ ಇದೆ ಈ ಒಂದು ಸಿಚುವೇಶನ್ ಬಗ್ಗೆ, ಸೊ ಅದನ್ನು ನೀವು ಫಾಲೋ ಮಾಡಿ. ಓಕೆ, ಸೊ ಪಾಸಿಟಿವ್ ಇದ್ದರೆ ವೆರಿ ಗುಡ್, ಬಟ್ ಈ ಒಂದು ಪೈಲಿಗೆ ನನಗೆ ಬರ್ತಾ ಇರೋ ವೈಬ್ಸೇ ಬೇರೆ. ಓಕೆ, ಸೊ ಕಂಪ್ಲೀಟಾಗಿ ನೆಗೆಟಿವ್ ವೈಬ್ಸ್ ಬರ್ತಾ ಇದೆ. ಸೊ ಇದು ಎಲ್ಲರಿಗೂ ಅನ್ವಯಿಸಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಇದು ಯಾರಿಗೆ ಹೋಗಬೇಕು ಈ ಒಂದು ಮೆಸೇಜ್ ಅಲ್ವಾ, ಯಾರಿಗೆ ಹೋಗಬೇಕೋ ಅವ್ರಿಗೆ ತಲುಪಿದ್ರೆ ಸಾಕು. ಓಕೆ, ಸೊ ಲಾಟ್ ಆಫ್ ನೆಗೆಟಿವಿಟಿ. ಓಕೆ, ಸೊ ಪ್ಲೀಸ್ ನನಗನ್ಸೋ ಪ್ರಕಾರ ನೀವು ಡಿಸಿಷನ್ಸ್ನ ತಗೋಬೇಕು. ಓಕೆ, ನಿಮ್ಮ ಡೆಸ್ಟಿನಿನ ನೀವೇ ಬದಲಾಯಿಸ್ಬೋದು, ಅದು ನಿಮ್ಮ ಕೈಯಲ್ಲಿದೆ. ಓಕೆ, ಸೊ ನೋಡೋಣ ಈ ಸಿಚುವೇಶನ್ ಮೇಲೆ ನಿಮಗೆ ಅಡ್ವೈಸ್ ಏನು ಬರ್ತಾ ಇದೆ ಅನ್ನೋದನ್ನು ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಈ ಪೈಲಿಗೆ ಪೈಲ್ ನಂಬರ್ 1 ಯಾರು ವೈಟ್ ಹಾಗೂ ಪರ್ಪಲ್ ಕಲರ್ ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ದಾರೆ, ಪ್ಲೀಸ್ ಅವರ ಅಡ್ವೈಸ್ ಕಾರ್ಡ್ಸ್ ಕೊಡಿ. ಪ್ಲೀಸ್ ಅವರ ಅಡ್ವೈಸ್ ಕಾರ್ಡ್ಸ್ನ ಕೊಡಿ. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಎಕ್ಸಾಕ್ಟ್ಲಿ, ಸೊ ನೀವು ತುಂಬ ಕಂಫರ್ಟೇಬಲ್ ಆಗಿಬಿಟ್ಟಿದ್ದೀರಾ ಈ ಪರ್ಸನ್ ಜೊತೆ. ಈ ಪರ್ಸನ್ ಮೋಸನೂ ನಿಮಗೆ ಕಂಫರ್ಟ್ ಅನ್ಸೋಕ್ಕೆ ಶುರು ಆಗಿಬಿಟ್ಟಿದೆ. ಓಕೆ, ಸೊ ಈ ಪರ್ಸನ್ ಮಾತಾಡೋ ರೀತಿ, ನೀತಿ, ನಿಮ್ಮನ್ನು ಇಟ್ಕೊಳ್ಳೋ ಪೈಲ್ ನಂಬರ್ 1, ನಿಮ್ಮ ಕಂಫರ್ಟ್ ಝೋನಿಂದ ನೀವು ಹೊರಗೆ ಬರೋದಂದರೆ ಏನಂದರೆ ಬದಲಾವಣೆಗಳು ನಿಮ್ಮ ಡೆಸ್ಟಿನಿಯಲ್ಲಿ ನೀವೇ ಬರ್ಕೋಬೇಕು. ಓಕೆ, ಸೊ ಇಲ್ಲಿ ಈ ಕಾರ್ಡ್ ನಿಮಗೆ ತುಂಬ ಸ್ಟ್ರಾಂಗಾಗಿ ಏನು ಹೇಳ್ತಾ ಇದೆ ಅಂದರೆ ಆ ಪ್ಯಾಟ್ರನ್ನ ನೀವು ಕಂಪ್ಲೀಟಾಗಿ ಬ್ರೇಕ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಲೈಫಲ್ಲಿ ಯಾವ ರೀತಿ ಪಾಸಿಟಿವ್ ಚೇಂಜಸ್ ಆಗುತ್ತೆ. ಬಿಕಾಸ್ ಸನ್ ಕಾರ್ಡ್ ಇದೆ ಇಲ್ಲಿ. ಓಕೆ, ಸೊ ಭಯ ಪಡೋದೇನು ಅವಶ್ಯಕತೆ ಇಲ್ಲ. ಆ್ಯಂಡ್ ನಿಮಗೋಸ್ಕರ ನೀವು ಇರಬೇಕು, ನಿಮಗೋಸ್ಕರ ಏನೋ ಸಾಧನೆ ಮಾಡಬೇಕು. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಲೈಫಿನ ಪವರ್ನ ನೀವು ಬೇರೆಯವ್ರ ಕೈಯಲ್ಲಿ ಕೊಟ್ಟು ನೀವು ನಿಮ್ಮ ಜೀವನನ ನಡೆಸ್ತಾ ಇದ್ದೀರಾ ಅಂದರೆ ಇದು ಖಂಡಿತ ಒಳ್ಳೆಯದಲ್ಲ. ಪೈಲ್ ನಂಬರ್ 1. ಓಕೆ, ಸೊ ಪ್ಲೀಸ್ ನಿಮ್ಮ ಡಿಸಿಷನ್ಸ್ನ ತಗೊಳ್ಳಿ ಆ್ಯಂಡ್ ನಿಮ್ಮ ಡೆಸ್ಟಿನಿ ಏನಿದೆಯಲ್ಲ, ನಿಮ್ಮ ಹಣೆ ಬರಹ ಏನಿದೆಯಲ್ಲ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಖಂಡಿತ ನಿಮಗೆ ಅಲ್ಲಿ ಒಳ್ಳೇದು ಆಗೇ ಆಗುತ್ತೆ. ಆ್ಯಂಡ್ ನಿಮ್ಮನ್ನು ತುಂಬ ಜನ ಪ್ರೀತಿಸೋರು ಸಿಗ್ತಾರೆ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಓನ್ಲಿ ಥಿಂಗ್ ಈಸ್ ಎಲ್ಲರೂ ಕಾಯ್ತಾ ಇರೋದು ನೀವು ಒಂದು ಡಿಸಿಷನ್ ಮಾಡ್ತಿರೋ ಇಲ್ವೋ ಅನ್ನೋದು. ಬಿಕಾಸ್ ಈ ಒಂದು ಕಂಫರ್ಟ್ ಝೋನ್ ಏನಿದೆಯಲ್ಲ, ನೀವೇನು ಅನ್ಕೊತಿದ್ದೀರಲ್ಲ, ಬಿಡು ನನ್ನ ಹಣೆ ಬರ ಇಷ್ಟೇ,
ಹೋಗ್ಲಿ ಬಿಡು, ಇದನ್ನು ನಾನು ಹೆಂಗೋ ಒಂದು ಅನುಭವಿಸ್ತೀನಿ ಅಂತ ಏನು ನೀವು ಅಂದ್ಕೊತಿದ್ದೀರಲ್ಲ, ಅದಕ್ಕೂ ಮೀರಿ ಏನೋ ಇಟ್ಟಿದ್ದಾನೆ ದೇವರು. ಅದನ್ನು ನೀವು ನೋಡ್ತಾ ಇಲ್ಲ. ಪಾಯಲ್ ನಂಬರ್ 1. ಓಕೆ, ಸೊ ಪಾಯಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ. ಪಾಯಲ್ ನಂಬರ್ 2 ಯಾರು ಈ ರೆಡ್ ಕ್ಯಾಂಡಲ್ ಇಲ್ಲ ದೀಪ ಅದನ್ನು ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ಸಿಚುವೇಶನ್ ಯಾವ ರೀತಿ ಇದೆ ಹಾಗೂ ಈ ಪರ್ಸನ್ ಜೊತೆ ನಿಮ್ಮ ಡೆಸ್ಟಿನಿ ಏನಿರುತ್ತೆ, ಯಾವ ರೀತಿ ನಿಮ್ಮ ರೀಡಿಂಗ್ ಇದೆ ಅನ್ನೋದನ್ನು ನೋಡೋಣ. ಸಪೋಸ್ ನಿಮಗೆ ಈ ಒಂದು ರೀಡಿಂಗ್ ಸರಿ ಹೋಗಿಲ್ಲ ಅಂದರೆ ಖಂಡಿತ ಅದನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ಓಕೆ, ಸೊ ಫೈಲ್ ನಂಬರ್ 2 ಪ್ಲೀಸ್ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ನಿಮ್ಮ ಪಾರ್ಟ್ನರ್ ಮತ್ತು ನೀವು ತುಂಬ ಹಾರ್ಡ್ ವರ್ಕಿಂಗ್ ಪೀಪಲ್ ಇರ್ಬೋದು. ಮೈಟ್ ಬಿ ನೀವು ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಇರ್ಬೋದು, ನಿಮ್ಮ ಪರ್ಸನ್ ಅವರ ಕೆರಿಯರ್ ಮೇಲೆ ಫೋಕಸ್ ಇರ್ಬೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಸಿಚುವೇಶನ್ನು ಅವರು ದುಡ್ಡಿನ ವಿಷಯದಲ್ಲಿ ಸ್ಟಕ್ ಆಗಿರ್ಬೋದು. ಫೈನಾನ್ಷಿಯಲಿ ಎಲ್ಲೋ ಒಂದು ಕಡೆ ಅವರು ಇಷ್ಟು ದಿನ ಕಷ್ಟಪಟ್ಟಿದ್ದು ದುಡ್ಡು ಅವರಿಗೆ ಸಿಗ್ದಲೇ ಇರ್ಬೋದು. ಬಟ್ ನಿಮ್ಮ ಪರ್ಸನ್ ನಿಮಗೆ ನ್ಯೂ ಬಿಗಿನಿಂಗ್ಸ್ ತರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಓಕೆ, ಬಿಕಾಸ್ ಏಸ್ ಆಫ್ ಪೆಂಟಕಲ್ಸ್ ಇದೆ ಆ್ಯಂಡ್ ಏಸ್ ಆಫ್ ಸಾರ್ಟ್ಸ್ ಇದೆ. ಸೊ ಲೆಟ್ಸ್ ಸಿ ಯಾಕೆ 8 ಆಫ್ ಪೆಂಟಕಲ್ಸ್ ರಿವರ್ಸಲ್ಲಿದೆ. ಮೈಟ್ ಬಿ ಕೆಲವರಿಗೆ ಇಲ್ಲಿ ನಿಮ್ಮ ಪರ್ಸನ್ ಅವ್ರ ಲೈಫಲ್ಲಿ ಚಾಯ್ಸಸ್ ಇತ್ತು. ಮೈಟ್ ಬಿ ಅವರ ಫ್ಯಾಮಿಲಿ ಇರ್ಬೋದು, ಅವರ ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಏನೇ ಇರ್ಬೋದು. ಆ್ಯಂಡ್ ನಿಮಗೆ ಎಲ್ಲೋ ಒಂದು ಕಡೆ ಅವರ ಒಂದು ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಓಕೆ, ಸೊ ಆ್ಯಂಡ್ ಕೆಲವರಿಗೆ ನಿಮ್ಮ ಪರ್ಸನ್ ಯಾವುದೇ ರೀತಿಯಲ್ಲಿ ಸ್ಟಕ್ ಆದರೂ ಸಹ ಆ ಸ್ಟಕ್ ಪೊಸಿಷನಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಆ ಟ್ರೈ ಪ್ರೋಸೆಸ್ ಏನಿದೆಯಲ್ಲ ಅಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ಆಪ್ಷನ್ಸ್ ಬಹಳ ಇದೆ. ಬಟ್ ಸೂನರ್ ಆರ್ ಲೇಟರ್ ತುಂಬ ಬೇಗ ಅವರು ಡಿಸಿಷನ್ಸ್ ಮಾಡ್ತಾರೆ. ಕ್ಲಿಯರ್ಲಿ ಅವ್ರ ಲೈಫಲ್ಲಿ ನೀವೇ ಬೇಕು ಅನ್ನೋದನ್ನು ಅವರು ಕ್ಲಿಯರಾಗಿ ಡಿಸಿಷನ್ಸ್ನ ಮಾಡ್ತಾರೆ. ಬಟ್ ಸದ್ಯಕ್ಕೆ ಅವರ ಒಂದು ಲೈಫ್ ಸ್ಟಕ್ ಇದೆ. ಬಿಕಾಸ್ ಅವರ ಹತ್ರ ಆಪ್ಷನ್ಸ್ ಇದೆ. ಮೈಟ್ ಬಿ ಫೈನಾನ್ಸಸ್ ಎಲ್ಲೋ ಒಂದು ಕಡೆ ನಿಲ್ಲಿದೆ ಆ್ಯಂಡ್ ಅದರಲ್ಲಿ ಅವರೆಲ್ಲೋ ಕಳೆದು ಹೋಗಿಬಿಟ್ಟಿದ್ದಾರೆ. ಓಕೆ, ಸೊ ಮತ್ತು ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದನ್ನು ನೋಡೋಣ. ಫೈಲ್ ನಂಬರ್ 2 ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2ರ ಮೆಸೇಜಸ್ನ ಕೊಡಿ. ಪ್ಲೀಸ್ ಫೈಲ್ ನಂಬರ್ 2 ಅವರ ಮೆಸೇಜಸ್ನ ಕೊಡಿ. ಡೆತ್ ಕಾರ್ಡ್. ಓಕೆ, ಸೊ ಮೈಟ್ ಬಿ ಇಲ್ಲಿ ಇನ್ನೊಂದು ಸಿಚುವೇಶನ್ ಏನಿದೆ ಅಂದರೆ ನಿಮ್ಮ ಪರ್ಸನ್ ರೈಟ್ ನಾವು ನಿಮ್ಮನ್ನು ಏನು ಸತ್ಯ ಇದೆ ಅದನ್ನು ಮುಚ್ಚಿಡ್ತಾ ಇದ್ದಾರೆ. ಆ್ಯಂಡ್ ಮೈಟ್ ಬಿ ಅವ್ರು ನಿಮ್ಮನ್ನು ಮೋಸ ಮಾಡೋಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಬಟ್ ಆ ಒಂದು ಟ್ರೈಯಲ್ಲಿ ಅವರಿಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಸತ್ಯ ಗೊತ್ತಾಗತ್ತೆ ಅನ್ನೋದು. ಓಕೆ, ಸೊ ಮೈಟ್ ಬಿ ಅವರು ರೈಟ್ ನಾವು ನಿಮ್ಮ ಜೊತೆ ಬ್ರೇಕಪ್ ಆಗಿ ಮದುವೆ ಆಗೋಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಆ ಮದುವೆ ವಿಷಯ ನಿಮಗೆ ಗೊತ್ತಾಗಿದೆ ಆ್ಯಂಡ್ ಅದು ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ನಿಮಗೆ. ಈ ಪರ್ಸನ್ ನನ್ನನ್ನು ಮೋಸ ಮಾಡಿದ್ದಾರೆ, ನನ್ನನ್ನು ಆಪ್ಷನ್ ಆಗಿ ಇಟ್ಕೊಂಡಿದ್ರು ಇಷ್ಟು ದಿನ, ಸುಮ್ಮನೆ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಸುಮ್ಮನೆ ಪಕ್ಕದಲ್ಲಿ ಇಟ್ಕೊಂಡಿದ್ರು ನನ್ನನ್ನು ಅನ್ನೋದು ನಿಮಗೆ ಕಂಪ್ಲೀಟಾಗಿ ಗೊತ್ತಾಗ್ತಾ ಇದೆ. ಗೊತ್ತಿಲ್ಲ ಕೆಲವರಿಗೆ ಅಂದರೆ ಮುಂದೆ ಗೊತ್ತಾಗುತ್ತೆ. ಓಕೆ, ವಾರಗಳ ಟೈಮ್ ಇದೆ. ಸೊ ನಿಮಗೆ ಖಂಡಿತ ನಿಜಾಂಶ ಗೊತ್ತಾಗುತ್ತೆ, ಗೊತ್ತಿಲ್ಲ ಅಂದರೆ. ಓಕೆ, ಸೊ ಮೈಟ್ ಬಿ ಈ ರೀತಿಯಲ್ಲಿದೆ. ಆ್ಯಂಡ್ ಕೆಲವರಿಗೆ ನಿಮ್ಮ ಬ್ರೇಕಪ್ ಆಯಿತು ಆ್ಯಂಡ್ ಬ್ರೇಕಪ್ ಅಂದರೆ ಬ್ರೇಕಪ್ಪಲ್ಲೂ ನಿಮಗೆ ಮೋಸ ಆಗಿದೆ. ಓಕೆ, ಸೊ ಮದುವೆಯಲ್ಲೂ ಮೋಸ ಆಗಿದೆ. ಮೈಟ್ ಬಿ ನಿಮ್ಮ ಲವ್ ಇಂಟ್ರೆಸ್ಟು ನಿಮಗೆ ಮೋಸ ಮಾಡಿದ್ದಾರೆ ಆ್ಯಂಡ್ ನಿಮ್ಮ ಹಸ್ಬೆಂಡು ನಿಮಗೆ ಮೋಸ ಮಾಡಿದ್ದಾರೆ. ಮೈಟ್ ಬಿ ನಿಮ್ಮ ಕೆರಿಯರಲ್ಲೂ ನೀವು ತುಂಬ ಮೋಸ ಹೋಗಿದ್ದೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ತುಂಬ ಜನ ಸೀಕ್ರೆಟಿವ್ ಆಗಿ ಬಿಹೇವ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಮನ್ನು ಎಲ್ಲೋ ಒಂದು ಕಡೆ ಸತ್ಯಗಳನ್ನು ಹೇಳ್ದಲೇ ಕೆಲವೊಂದು ವಿಷಯಗಳನ್ನು ಮುಚ್ಚಿಟ್ಟಿದ್ದಾರೆ.
ಅದು ದುಡ್ಡಿನ ವಿಷಯ ಆಗಿರ್ಬೋದು, ಇಲ್ಲ ನಿಮ್ಮ ಪ್ರಮೋಷನ್ ವಿಷಯ ಆಗಿರ್ಬೋದು, ಸೊ ಇದು ಆಫೀಸ್ ವಿಷಯನೂ ಆಗಿರ್ಬೋದು ಇನ್ನು ಕೆಲವರಿಗೆ. ಓಕೆ, ಸೊ ಮೈಟ್ ಬಿ ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಆಗಿರೋ ವಿಚಾರ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಆ್ಯಂಡ್ ನೀವು ಆ ವಿಚಾರ ಗೊತ್ತಾದ ಮೇಲೆ ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಇದು ನಿಮ್ಮ ಡೆಸ್ಟಿನಿ. ಓಕೆ, ಸೊ ಮೈಟ್ ಬಿ ಸಾಕಷ್ಟು ನೀವು ನಿಮ್ಮ ಲೈಫಲ್ಲಿ ನೆಗೆಟಿವ್ ಪೀಪಲ್ನ ಡೀಲ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಮೈಟ್ ಬಿ ಟಾಕ್ಸಿಕ್ ಪೀಪಲ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಆ್ಯಂಡ್ ಎಲ್ಲವೂ ಸಹ ನಿಮಗೆ ಇಲ್ಲಿ ಕನ್ಫ್ಯೂಷನ್ಸ್ ಇದೆ. ಓಕೆ, ಸೊ ಲಾಟ್ ಆಫ್ ಕನ್ಫ್ಯೂಷನ್ಸ್ ನಿಮಗೋಸ್ಕರ ನಿಮ್ಮ ಲೈಫಲ್ಲಿ. ಓಕೆ, ಇಟ್ಸ್ ಅ ಗಿಫ್ಟ್ ಫಾರ್ ಯು. ಸೊ ಆ ಗಿಫ್ಟ್ ಏನಕ್ಕಿದೆ ಅಂದರೆ ನಿಮಗೆ ಈಗ ಅರ್ಥ ಆಗ್ತಾ ಇದೆ ನಿಮ್ಮ ಟೈಮ್ನ ನೀವೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಿಮ್ಮ ಪ್ರೀತಿನ, ನಿಮ್ಮ ವಿಶ್ವಾಸನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಓಕೆ, ಸೊ ಈ ಬ್ರೇಕಪ್ ಆಗಲಿ, ಈ ಮೋಸಗಳಾಗಲಿ ನಿಮ್ಮನ್ನು ತುಂಬ ಏನೇನೋ ಹೇಳ್ಕೊಟ್ಟಿದೆ. ನಿಮಗೆ ನೋವು ಆಗಿದೆ, ಎಲ್ಲವೂ ಆಗಿದೆ. ಬಟ್ ಯು ಆರ್ ಗೋಯಿಂಗ್ ಟು ಬಿ ಅ ಸ್ಟ್ರಾಂಗ್ ಪರ್ಸನ್. ತುಂಬ ಸ್ಟ್ರಾಂಗ್ ಆಗಿ ಮುಂದೆ ನೀವು ಹೋಗ್ತಾ ಇರ್ಬೋದು. ಮೈಟ್ ಬಿ ಕೆಲವರಿಗೆ ಇಲ್ಲಿ ಇನ್ನೊಂದು ಕಾಷನ್ ಇದೆ. ಸೊ ನೀವು ಬ್ರೇಕಪ್ ಆಗಿ ಒಂದು ಮದುವೆಯಲ್ಲಿ ಹೋಗ್ತಾ ಇರ್ಬೋದು, ಇಲ್ಲ ಏನೋ ಒಂದು ನಿಮ್ಮ ಲೈಫಲ್ಲಿ ಮೈಟ್ ಬಿ ಸೆಲೆಬ್ರೇಷನ್ಸ್ ಏನೋ ಒಂದು ಮಾಡೋಕ್ಕೆ ಹೋಗ್ತಾ ಇರ್ಬೋದು. ಅಲ್ಲಿ ನಿಮಗೆ ಮೋಸ ನಡೆಯೋ ಸಾಧ್ಯತೆಗಳಿದೆ. ಪ್ಲೀಸ್ ನೀವು ಬ್ರೇಕಪ್ ಆಗಿದ ತಕ್ಷಣವೇ ಯಾರ ಜೊತೆನೋ ಮದುವೆ ಆಗೋದಾಗಲಿ, ಇಲ್ಲ ಕೋಪಕ್ಕೆ ಮದುವೆ ಆಗೋದಾಗಲಿ, ಇಲ್ಲ ಸಿಟ್ಟಲ್ಲಿ ಮದುವೆ ಆಗಿ ಮತ್ತೆ ಪಶ್ಚಾತ್ತಾಪ ಪಡಬೇಡಿ. ಬಿಕಾಸ್ ಎಲ್ಲೋ ಒಂದು ಕಡೆ ಏನೋ ಒಂದು ಮಿಸ್ಸಿಂಗ್ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ ಆ್ಯಂಡ್ ದೆನ್ ಮದುವೆ ವಿಚಾರನ ಮುಂದೆ ತಗೊಳ್ಳಿ. ಓಕೆ, ಸಪೋಸ್ ನಿಮ್ಮ ಲೈಫಲ್ಲಿ ಈಗ ನೀವು ಮದುವೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಬ್ರೇಕಪ್ ಆದಮೇಲೆ, ಇಲ್ಲ ನಿಮ್ಮ ಲೈಫಲ್ಲಿ ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ಸ್ ಆಯಿತು, ಕೆಲವೊಂದು ಕೆಟ್ಟ ಘಟನೆಗಳು ಆಯಿತು, ಅದಾದಮೇಲೆ ನೀವು ಮದುವೆ ಮಾಡ್ಕೋಬೇಕು ಅಂತಿದ್ದೀರಾ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಜೊತೆ, ಆ್ಯಂಡ್ ಆ ಪರ್ಸನ್ ಸರಿ ಇಲ್ಲ ಅನಿಸುತ್ತೆ. ದಯವಿಟ್ಟು ಹುಷಾರಾಗಿ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಸೊ ಇನ್ನು ಕೆಲವರಿಗೆ ಮದುವೆ ಆಗಿ ಮೋಸ ಆಗೋ ಸಾಧ್ಯತೆಗಳಿದೆ. ಮದುವೆ ಆಗಿ ಮೋಸ ಆಗೋ ಸಾಧ್ಯತೆಗಳಿದೆ. ಓಕೆ, ಆ್ಯಂಡ್ ಮೈಟ್ ಬಿ ಪ್ರಮೋಷನ್ ಕೊಡ್ತಾರೆ ಅಂತ ಮೋಸ ಆಫೀಸ್ ಸಿಚುವೇಶನು ಕಾಣಿಸ್ತಾ ಇದೆ ನನಗೆ. ಆ್ಯಂಡ್ ಮೈಟ್ ಬಿ ಅವ್ರು ನಿಮಗೆ ಪ್ರಮೋಷನ್ ಕೊಡ್ತೀನಿ, ನಿಮಗೆ ಇನ್ಕ್ರಿಮೆಂಟ್ ಕೊಡ್ತೀನಿ ಅನ್ನೋ ಥರ ಹೇಳಿ, ಮೈಟ್ ಬಿ ನಿಮ್ಮ ಪೇಪರ್ಸ್ ಆಗಲಿ, ನಿಮ್ಮ ಏನೇ ಒಂದು ಲೀಗಲ್ ವಿಷಯ ಪೇಪರ್ಸ್ ಇರ್ಬೋದು, ಅದನ್ನು ನೀವು ಹುಷಾರಾಗಿ ಇಟ್ಕೊಳ್ಳಿ. ಓಕೆ, ಎಲ್ಲರನ್ನೂ ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ನಿಮಗೆ ಅನ್ನಿಸ್ತಾ ಇರ್ಬೋದು ಯಾರು ಮೋಸ ಮಾಡಿದ್ದಾರೆ, ಬಟ್ ಎಲ್ಲರೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ನೋ, ಸಿ 10 of swords, king of swords ಆ್ಯಂಡ್ ಏಸ್ ಆಫ್ ಕಪ್ಸ್. ಓಕೆ, ಸೊ ನೀವು ಯಾರ್ಯಾರನ್ನ ನಂಬಿದಿರಲ್ಲ ಅವರೆಲ್ಲರೂ ಸಹ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ಈವನ್ ಯೂನಿವರ್ಸ್ ಆಗಲಿ, ನೇಚರ್ ಆಗಲಿ ಕೆಲವೊಂದು ನಿಮ್ಮನ್ನು ಹೇಳ್ಕೊಡ್ತಾ ಇದೆ. ಓಕೆ, ಇಷ್ಟಕ್ಕೂ ನೀವು ಕಲೀಲಿಲ್ವಾ? ಸೊ ನಿಮಗೆ 10 of swords ಸಿಕ್ಕಿದೆ, ಡೆತ್ ಕಾರ್ಡ್ ಸಿಕ್ಕಿದೆ. ಇಷ್ಟಕ್ಕೂ ನೀವು ನಿಲ್ಲಲ್ವಾ? ಇಷ್ಟೆಲ್ಲ ನಾನು ಪಾಠ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಅದರಲ್ಲಿ ನೀವು ಕಲಿತಾ ಇಲ್ವಾ? ಯಾರನ್ನು ನಂಬಬೇಕು, ನಂಬಾರ್ದು ಅನ್ನೋದನ್ನು. ಈಗಲೂ ಸಹ ನೀವು ಅದೇ ಕೆಟ್ಟ ಧೈರ್ಯ ಮಾಡ್ತಾ ಇದ್ದೀರಾ, ಪದೇ ಪದೇ ಅದೇ ರೀತಿಯ ತಪ್ಪುಗಳನ್ನು ಮಾಡ್ತಾ ಇದ್ದೀರಾ. ಎಷ್ಟಂತ ನಾನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿ ಅನ್ನೋದು ಆ ದೇವರು ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ನೀವು ಅನ್ಕೊಬೋದು ನಿಮ್ಮ ಲೈಫಲ್ಲಿ ಯಾರೇ ಬಂದಿರ್ಬೋದು, ಯಾರೇ ಹೋಗಿರ್ಬೋದು, ಬಟ್ ಇದು ಒಂದು ಎಂಡಿಂಗ್. ಓಕೆ, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಏನಿದೆ ಅಂದರೆ, ನಿಮ್ಮ ಭಾಗ್ಯದಲ್ಲಿ ಏನಿದೆ ಅಂದರೆ ಇದೆಲ್ಲವೂ ಎಂಡ್ ಆಗ್ತಾ ಇದೆ. ಸೊ ಯಾರು ನಿಮ್ಮನ್ನು ಮೋಸ ಮಾಡಿದ್ದಾರೆ ಅದರ ಸತ್ಯ ನಿಮಗೆ ಗೊತ್ತಾಗತ್ತೆ. ಆ್ಯಂಡ್ ಆವಾಗ ನೀವು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೇಕಾಗಿದೆ. ಓಕೆ, ಸೊ ನಿಮ್ಮ ನೆಕ್ಸ್ಟ್ ಮೂವ್ ನಿಮ್ಮ ನೆಕ್ಸ್ಟ್ ಮೂವ್ ಏನು ಇರಬೇಕು? ಓಕೆ, ಈ ಒಂದು ಸಿಚುವೇಶನ್ ನಿಮ್ಮದಾದರೆ ನಿಮ್ಮ ನೆಕ್ಸ್ಟ್ ಮೂವ್ ಏನು ಇರಬೇಕು? ಓಕೆ, ಸೊ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಿರಬೇಕು ಅಂದರೆ, ನೀವು ತುಂಬ ಜನನ್ನ ನೆಗ್ಲೆಕ್ಟ್ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ. ಓಕೆ, ಮೈಟ್ ಬಿ ನಿಮ್ಮನ್ನು ನೀವು ತುಂಬ ನೆಗ್ಲೆಕ್ಟ್ ಮಾಡಿದ್ದೀರಾ. ಓಕೆ,
ನಿಮಗೆ ಆದ ಒಂದು ಸೆಲ್ಫ್ ಲವ್ ಇಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ಆ್ಯಂಡ್ ತುಂಬ ಜನ ನಿಮ್ಮನ್ನು ಹೆಲ್ಪ್ ಮಾಡೋಕ್ಕೆ ಹೋದ್ರೂ ಅದನ್ನು ನೀವು ನಿರಾಕರಿಸಿದ್ದೀರಾ. ಆ್ಯಂಡ್ ಬಿಕಾಸ್ ನೀವೊಬ್ಬ ಸೆಲ್ಫ್ ಮೇಡ್ ಪರ್ಸನ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಯಾರನ್ನೂ ಸಹ ನಂಬೋ ಪರಿಸ್ಥಿತಿಯಲ್ಲೂ ಇಲ್ಲ ಆ್ಯಂಡ್ ಇರಲಿಲ್ಲ. ಬಟ್ ನಿಮ್ಮ ನೆಕ್ಸ್ಟ್ ಮೂವ್ ಏನಿರಬೇಕು ಅಂದರೆ, ನೀವೇನು ಗಿಲ್ಟ್ ಫೀಲ್ ಮಾಡ್ತಿದ್ದೀರಲ್ಲ, ನಿಮ್ಮಿಂದ ಏನೋ ಆಗಿರ್ಬೋದು, ಇಲ್ಲ ನನಗೆ ಯಾಕೆ ಈ ರೀತಿ ನಾನು ಮೋಸ ಹೋಗಿದ್ದೀನಿ ಅಂದರೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಅರ್ಥನಾ ಅನ್ನೋದಾದರೆ, ನೀವು ರಚನನ ಕೇಳೋದಾದರೆ, ಸೊ ರಚನಾ ಏನು ಹೇಳ್ತಾ ಇದ್ದಾಳೆ ಅಂದರೆ, ದಯವಿಟ್ಟು ಆ ಒಂದು ಸಿಚುವೇಶನಿಂದ ಹೊರಗೆ ಬನ್ನಿ. ಬಿಕಾಸ್ ಗಿಲ್ಟಿ ಫೀಲ್ ಮಾಡೋದಾಗಲಿ, ನೀವು ಯಾರನ್ನೋ ಮೋಸ ಮಾಡಿದ್ದೀನಿ ಅನ್ನೋ ಫೀಲ್ ಆಗಲಿ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಇಟ್ಕೊಬೇಡಿ. ಬಿಕಾಸ್ ನಿಮ್ಮ ಕೈಯಲ್ಲಿದೆ. ನಿಮ್ಮನ್ನು ನೀವು ಗುಣ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಆ್ಯಂಡ್ ನೀವು ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ನೆಕ್ಸ್ಟ್ ಮೂವ್ ಏನಿರುತ್ತೆ ಅಂದರೆ, ನೀವು ತುಂಬ ಪ್ರಾಕ್ಟಿಕಲ್ ಆಗೂ ಇರಲ್ಲ, ತುಂಬ ಎಮೋಷ್ನಲ್ ಆಗೂ ಇರಲ್ಲ, ಆ್ಯಂಡ್ ತುಂಬ ರೂಮಲ್ಲಿ ಹೋಗು ನಿಮ್ಮನ್ನು ಕುಡಾಕೊಳ್ಳೋದು, ಅಳೋದು, ಜೋರಾಗಿ ಕಿರ್ಚಾಡೋದು, ಕೋಪ ಮಾಡ್ಕೊಳ್ಳೋದು ಮಾಡೋದಿಲ್ಲ. ದಿಸ್ ಈಸ್ ಯುವರ್ ನೆಕ್ಸ್ಟ್ ಮೂವ್. ಆ್ಯಂಡ್ ನಾನು ತುಂಬ ಖುಷಿಯಾಗಿದ್ದೀನಿ ನೀವು ಈ ಮೂವ್ನ ತೊಗೊತಾ ಇದ್ದೀರಾ ಅಂತ. ಬಟ್ ಗೊತ್ತಿಲ್ಲ, ನಾನು ರಿವರ್ಸಸ್ ಮಾಡೋದಿಲ್ಲ, ರಿವರ್ಸ್ ಕಾರ್ಡ್ ಮಾಡೋದಿಲ್ಲ. ಬಟ್ ಈ ಒಂದು ವಿಷಯದಲ್ಲಿ ಮಾತ್ರ, ಈ ಒಂದು ಟಾಪಿಕಲ್ಲಿ ಮಾತ್ರ ನಾನು ರಿವರ್ಸ್ನ ತೊಗೊತಾ ಇದ್ದೀನಿ. ಬಿಕಾಸ್ ರಿವರ್ಸ್ ಕಾರ್ಡು ಕೆಲವೊಂದು ಮೀನಿಂಗ್ಸ್ನ ಹೇಳುತ್ತೆ. ಓಕೆ, ಸೊ ನಾನು ರಿವರ್ಸ್ ಕಾರ್ಡ್ ಮಾಡೋದಿಲ್ಲ. ಬಟ್ ಇವತ್ತು ರಿವರ್ಸ್ ಕಾರ್ಡ್ನ ತೊಗೊಂಡೆ, ಮೇ ಬಿ ಆ ಮೆಸೇಜ್ ನಿಮಗಿತ್ತು, ಕೊಟ್ಟಿದ್ದೀನಿ. ಓಕೆ, ಸೊ ನಿಮ್ಮ ನೆಕ್ಸ್ಟ್ ಮೂವ್ ಏನಿರುತ್ತೆ ಅಂದರೆ, ನೀವು ತುಂಬ ಬ್ಯಾಲೆನ್ಸ್ ಆಗಿರ್ತೀರಾ, ಎಮೋಷನ್ಸ್ಗೂ ಗೌರವ ಕೊಡ್ತೀರಾ, ಪ್ರಾಕ್ಟಿಕಲ್ ಟೈಮಲ್ಲಿ ಪ್ರಾಕ್ಟಿಕಲಿಟಿಗೂ ಗೌರವ ಕೊಡ್ತೀರಾ, ಲಾಜಿಕ್ ಯೂಸ್ ಮಾಡ್ತೀರಾ, ನಿಮ್ಮ ಸ್ಟ್ರೆಂತ್ ಯೂಸ್ ಮಾಡ್ತೀರಾ, ನಿಮ್ಮ ನಾಲೆಡ್ಜ್ ಯೂಸ್ ಮಾಡ್ತೀರಾ, ನಿಮ್ಮ ವಿಸ್ಡಮ್ ಯೂಸ್ ಮಾಡ್ತೀರಾ. ನಿಮ್ಮನ್ನು ನೀವು ಬೆಳೆಸೋಕ್ಕೆ ಏನು ಬೇಕೋ ಅದನ್ನು ನೀವು ಮಾಡ್ತೀರಾ. ಆ್ಯಂಡ್ ತುಂಬಾ ನೀವು ನಿಮ್ಮ ಒಳಗೇನೆ ನಿಮ್ಮನ್ನೇ ಕೊರಗ್ತಾ ಕೂರಲ್ಲ ಎಲ್ಲದಕ್ಕೂ. ಓಕೆ, ಸೊ ನೀವು ತುಂಬ ಫ್ರೆಶ್ ಆಗಿ ಶುರು ಮಾಡ್ತೀರಾ ಎಲ್ಲನೂ. ಓಕೆ, ಸೊ ದಟ್ಸ್ ಯುವರ್ ನೆಕ್ಸ್ಟ್ ಮೂವ್. ಸೊ ನಿಮ್ಮ ಡೆಸ್ಟಿನಿಯಲ್ಲೂ ಅದೇ ಇರೋದು. ಸೊ ನೀವು ಅದನ್ನು ಮಾಡಿದ್ರೆ ಖಂಡಿತ ನಿಮ್ಮ ಲೈಫ್ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗುತ್ತೆ. ಅಂದರೆ ತುಂಬ ವೇಗವಾಗಿ ಚೇಂಜ್ ಆಗುತ್ತೆ ಆ್ಯಂಡ್ ಡಿಫ್ರೆಂಟಾಗಿ ಚೇಂಜ್ ಆಗುತ್ತೆ. ಓಕೆ, ಸೊ ನಿಮಗೆ ಲೈಫಲ್ಲಿ ಹೊಸ ಹೊಸ ಚಾಪ್ಟರ್ಸ್ ಬೇಕು ತಾನೇ. ನಾವು ಸ್ಕೂಲ್ಗೆ ಹೋಗ್ತೀವಿ, ದಿನ ಟೀಚರು ಒಂದೇ ಪಾಠ ಮಾಡಿದ್ರೆ ನಮಗೆ ಹೇಗೆ ಆಗಬೇಕು ಹೇಳಿ. ಸೊ ದಿನ ನಮಗೆ ಒಂದೇ ಪಾಠನ 3 ಪೀರಿಯಡ್ ತೊಗೊಂಡು ಮತ್ತೆ ಮರುದಿನ ಹೋದಾಗ ಅದೇ ಪಾಠನ ಮಾಡಿದಾಗ ನಮಗೆ ಯಾವ ರೀತಿ ಅನ್ನಿಸ್ಬಾರ್ದು. ಸೊ ನಿಮ್ಮ ಜೀವನನೂ ಕಂಪ್ಲೀಟಾಗಿ ಸೀರಿಯಸ್ ಆಗಿ ತೊಗೊಳ್ಳಿ. ಪಾಯಿಂಟ್ ನಂಬರ್ 2. ಓಕೆ, ಸೊ ಸಮ್ ಪ್ಯಾಟ್ರನ್ಸ್ನ ಚೇಂಜ್ ಮಾಡಿ. ನಿಮ್ಮ ಜೀವನ ಶೈಲಿಯನ್ನು, ನೀವು ಯೋಚನೆ ಮಾಡೋ ವಿಧಿನ ಚೇಂಜ್ ಮಾಡಿ, ಸೊ ದಟ್ ನಿಮ್ಮ ಡೆಸ್ಟಿನಿನೂ ಚೇಂಜ್ ಆಗುತ್ತೆ. ಓಕೆ, ಸಿ 3 ಆಫ್ ಮೈಕಲ್. ಸೊ ರಿಲೀಸ್ ದ ಪಾಸ್ಟ್. ಸೊ ನಿಮ್ಮ ಪಾಸ್ಟನ್ನ ರಿಲೀಸ್ ಮಾಡಿ ಅನ್ನೋದು ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪಾಯಿಂಟ್ ನಂಬರ್ 2 ಅವರ ಮೆಸೇಜಸ್ನ ಕೊಡಿ. ಪೇಜ್ ಆಫ್ ಮೈಕಲ್, ಕ್ವೀನ್ ಆಫ್ ಗ್ಯಾಬ್ರಿಯಲ್. ಓಕೆ, ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಗೊತ್ತಾ? ಏಂಜಲ್ಸ್ ನಿಮ್ಮನ್ನು ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ ಅಂದರೆ, ಪಾಯಿಂಟ್ ನಂಬರ್ 2, ನಿಮ್ಮ ಪಾಸ್ಟ್ ಏನಿದೆ, ಪಾಸ್ಟ್ ಹರ್ಟ್ ಏನಿದೆ, ಪಾಸ್ಟಲ್ಲಿರೋ ಜನ ನಿಮ್ಮನ್ನು ಯಾರು ನೋಯಿಸಿದ್ದಾರೆ ಅವರನ್ನೆಲ್ಲನೂ ನೀವು ಹಿಂದೆ ಹಾಕಿ, ಆ್ಯಂಡ್ ನಿಮ್ಮ ಲೈಫಲ್ಲಿ ಮೋಸ ಮಾಡೋರು ಮತ್ತೆ ಬರ್ಬೋದು. ಬಿಕಾಸ್ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಒಳ್ಳೆ ಪೊಸಿಷನಲ್ಲಿ ಇದ್ದೀರಾ ಅನ್ನೋದು ನಿಮ್ಮ ಲೈಫಲ್ಲಿ ಪದೇ ಪದೇ ಮೋಸ ಮಾಡೋರು, ಚೀಟ್ ಮಾಡೋರು ಬರ್ಬೋದು. ಬಿಕಾಸ್ ನೀವು ಅಷ್ಟು ಎಮೋಷ್ನಲ್ ಆಗಿರ್ತೀರಾ, ಆ್ಯಂಡ್ ಅವ್ರಿಗೆ ಯು ಆರ್ ಈಸಿ ಟಾರ್ಗೆಟ್. ನೀವು ಅವರಿಗೆ ಬಿಡು, ಅವ್ರನ್ನ ಎಷ್ಟು ಹರ್ಟ್ ಮಾಡಿದ್ರು ನಾನು ಹೋಗ್ಬಿಟ್ಟು ತುಂಬ ಪ್ರೀತಿಯಿಂದ ಮಾತಾಡಿದ್ರೆ ಅವ್ರು ಕರಗಿಬಿಡ್ತಾರೆ ಅನ್ನೋದು ನಿಮ್ಮ ಪರ್ಸನಿಗೆ ಖಂಡಿತ ಗೊತ್ತಿದೆ, ಯಾರು ನಿಮಗೆ ಈ ಹಿಂದೆ ಚೀಟ್ ಮಾಡಿದಾರೋ ಅವರಿಗೆ. ಓಕೆ, ಸೊ ತುಂಬ ಹುಷಾರಾಗಿರಬೇಕಾಗತ್ತೆ. ಆ್ಯಂಡ್ ತುಂಬಾ ಸಪೋಸ್ ಅವರು ನಿಮಗೆ ಕೇಳಕ್ಕೆ ಬಂದರೆ, ಹೆಲ್ಪ್ ಕೇಳಕ್ಕೆ ಬಂದರೆ ಇಲ್ಲ ಅನ್ನೋದನ್ನು ಕಲೀರಿ. ಸೊ ಸೇ ನೋ ಒಂದು ಉತ್ತರ ಆಗುತ್ತೆ. ಸೊ ನೋ ಈಸ್ ಆನ್ ಆನ್ಸರ್ ಟು ಸಮ್ ಕ್ವೆಶನ್ಸ್ ಫಾರ್ ಪೀಪಲ್.
ಓಕೆ, ಸೊ ನೋ ಒಂದು ಉತ್ತರ. ಓಕೆ, ಇಲ್ಲ ಅನ್ನೋದು ಒಂದು ಉತ್ತರ ಆಗುತ್ತೆ. ಯಾರು ನಮ್ಮ ಮನಸ್ಸನ್ನ ನೋವು ಮಾಡಿದ್ದಾರೆ ಆ್ಯಂಡ್ ಪದೇ ಪದೇ ಅವ್ರಿಗೆ ಚಾನ್ಸ್ ಕೊಟ್ಟರು ಅವ್ರು ನಮ್ಮನ್ನು ನೋವು ಮಾಡಿ ಹೋಗ್ತಾರೆ ಆ್ಯಂಡ್ ಮತ್ತೆ ಮತ್ತೆ ಬಂದು ನಮ್ಮನ್ನು ಯೂಸ್ ಮಾಡೋಕ್ಕೆ ನೋಡ್ತಾರೆ, ಅವ್ರನ್ನ ನಾವು ನೋ ಅಂತ ಹೇಳಬೇಕು. ನಮ್ಮ ಲೈಫಲ್ಲಿ ನೋವು ಸಹ ಉತ್ತರ ಆಗುತ್ತೆ. ಓಕೆ, ಸೊ ಆನ್ಸರು ಒಂದು ಎಸ್ ಆರ್ ನೋ ಒಂದು ಉತ್ತರ ಆದರೆ, ಸೊ ಎಸ್ಸು ಒಂದು ಉತ್ತರ ಆಗುತ್ತೆ ಆ್ಯಂಡ್ ನೋನು ಒಂದು ಉತ್ತರ ಆಗುತ್ತೆ. ಓಕೆ, ಸೊ ಟ್ರೈ ಟು ಸೇ ನೋ. ಓಕೆ, ಆ್ಯಂಡ್ ಅವ್ರು ನಿಮ್ಮ ಪೇಪರ್ಸ್ ಕೇಳೋದಾಗಲಿ, ನಿಮ್ಮ ಆಧಾರ್ ಕಾರ್ಡ್ ಕೇಳೋದಾಗಲಿ, ಏನೋ ಒಂದು ವ್ಯಾಲ್ಯೂಬಲ್ ಥಿಂಗ್ ಕೇಳೋದಾಗಲಿ ಮಾಡಿದ್ರೆ ಖಂಡಿತ ಇಲ್ಲ ಅಂತ ಅವ್ರನ್ನ ಹೇಳಿ. ಓಕೆ, ಸೊ ಕ್ವೀನ್ ಆಫ್ ಗ್ಯಾಬ್ರಿಯಲ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ಎಷ್ಟು ಇದನ್ನೆಲ್ಲ ಮಾಡಿದ್ರೆ ನೀವು ಎಷ್ಟು ಕಾನ್ಫಿಡೆಂಟಾಗಿ ಇರ್ತೀರಾ ನಿಮ್ಮ ಲೈಫಲ್ಲಿ ಅಂದರೆ, ಸೊ ಎಸ್ ನಾನು ಈ ರೀತಿ ಮಾಡಿದ್ರೂ ನನ್ನನ್ನು ಗೌರವಿಸೋರು ಇದ್ದಾರಾ, ಸೊ ನಾನು ಈ ರೀತಿ ಮಾಡೋದ್ರಿಂದನೂ ನನ್ನಲ್ಲಿ ಇಷ್ಟು ಪಾಸಿಟಿವ್ ಚೇಂಜಸ್ ಆಗುತ್ತಾ ಅನ್ನೋ ಒಂದು ವಿಚಾರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮ್ಗೇನು ಇಷ್ಟನೋ ಅದನ್ನು ಮಾಡಿ, ಬಿಕಾಸ್ ನಿಮಗೆ ಹೆಲ್ಪ್ಫುಲ್ ಪೀಪಲ್ ಇದ್ದಾರೆ, ಏಂಜಲ್ಸ್ ಇದ್ದಾರೆ, ಗಾಡ್ ಆ್ಯಂಡ್ ಗಾಡೆಸಸ್ ಇದ್ದಾರೆ. ಓಕೆ, ಸೊ ನೋಡೋಣ ಈ ಒಂದು ಸಿಚುವೇಶನಿಗೆ ನಿಮಗೆ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಯಾವ ರೀತಿಯ ಅಡ್ವೈಸ್ ಕೊಡ್ತಾ ಇದ್ದಾರೆ. ಫೈಲ್ ನಂಬರ್ 2 ಪ್ಲೀಸ್ ಅವರ ಅಡ್ವೈಸ್ ಕಾರ್ಡನ್ನು ಕೊಡಿ. ಕನ್ಕ್ಲೂಷನ್ಸ್ ಆರ್ ವಿತಿನ್ ದ ರೀಚ್. ಓಕೆ, ಸೊ ಕನ್ಕ್ಲೂಷನ್ಸ್ ಆರ್ ವಿತಿನ್ ದ ರೀಚ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸೊ ಎಲ್ಲವನ್ನು ದಿ ಎಂಡ್ ಮಾಡೋ ಕಾಲ ಬರ್ತಾ ಇದೆ. ಓಕೆ, ಸೊ ನೀವು ಯಾವುದೇ ಪ್ರಶ್ನೆಗೆ ಒಂದು ಉತ್ತರ ಕೇಳೋದಾಗಲಿ, ಏನೇ ಕೇಳೋದಾಗಲಿ, ಎಲ್ಲವೂ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀವು ಯಾವ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀರಲ್ಲ, ಆ ಒಂದು ಕಷ್ಟಕ್ಕೂ ನಿಮಗೆ ಪರಿಹಾರ ಸಿಗೋದಿದೆ, ಸತ್ಯ ಗೊತ್ತಾಗೋದಿದೆ, ಆ್ಯಂಡ್ ಇದು ನಿಮ್ಮ ಡೆಸ್ಟಿನಿ. ಓಕೆ, ಸೊ ನಿಮಗೆ ಸತ್ಯ ತಿಳಿಯುತ್ತೆ ಆ್ಯಂಡ್ ಅದ್ರ ಮೇಲಿನೂ ನೀವು ಲೈಫ್ ಡಿಸಿಷನ್ಸ್ನ ತಗೊಂಡಿಲ್ಲ ಅಂದರೆ ಅದು ನಿಮ್ಮ ಡಿಸಿಷನ್ ಆಗುತ್ತೆ. ನೀವು ನರಕದಲ್ಲಿ ಇರಬೇಕಾ ಇಲ್ಲ ಸ್ವರ್ಗದಲ್ಲಿ ಇರಬೇಕಾ ಅನ್ನೋದನ್ನು. ಓಕೆ, ಸೊ ನಿಮ್ಮ ಲೈಫನ್ನ ನೀವು ಸ್ವರ್ಗ ಮಾಡ್ಕೊತೀರಾ, ನರಕ ಮಾಡ್ಕೊತೀರಾ, ಬಿಕಾಸ್ ಡೆಸ್ಟಿನಿ ನಿಮಗೆ ತಿಳಿಸ್ತಾ ಇದೆ ಯಾವುದು ಸರಿ ಯಾವುದು ತಪ್ಪು. ಯಾಕಂದರೆ ಕನ್ಕ್ಲೂಷನ್ಸ್ ಬರ್ತಾ ಇದೆ. ಕನ್ಕ್ಲೂಷನ್ಸ್ ಅಂದರೆ ದಿ ಎಂಡ್, ಕೊನೆ. ಸೊ ಕೆಲವೊಂದು ಗೊತ್ತಾಗುತ್ತೆ ನಿಮಗೆ ಎಂಡಿಂಗಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ನೀವು ಡಿಟೆಕ್ಟಿವ್ ಫಿಲಿಮ್ಸ್ ಎಲ್ಲ ನೋಡಿದ್ರೆ ಕೊನೆಗೆ ಗೊತ್ತಾಗುತ್ತೆ ಏನಾಗಿತ್ತು ಅನ್ನೋದು. ಸೊ ಈ ರೀತಿಯಲ್ಲಿದೆ. ಓಕೆ, ಇದು ಸೊ ನಿಮ್ಮ ಡಿಸಿಷನ್ಸ್ ನಿಮ್ಮ ಕೈಯಲ್ಲಿದೆ. ಪೈಲ್ ನಂಬರ್ 2. ಓಕೆ, ಸೊ ಪೈಲ್ ನಂಬರ್ 2, ಜಸ್ಟ್ ಅ ಸೆಕೆಂಡ್. ಇನ್ನೊಂದು ಮುಖ್ಯವಾಗಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಯಾರೇ ನಿಮ್ಮನ್ನು ಏನೇ ಮಾಡಿರಲಿ, ಓಕೆ, ಸೊ ಅವ್ರನ್ನ ಬೈಕೊಳ್ಳೋದಾಗಲಿ, ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಾಗಲಿ, ಅವ್ರ ಬಗ್ಗೆ 4 ಜನರಲ್ಲಿ ಮಾತಾಡೋದಾಗಲಿ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದು ನಿಮ್ಮ ಕರ್ಮಕ್ಕೆ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ನಿಮ್ಮ ಕರ್ಮನ ನೀವು ಕ್ಲೀನಾಗಿ ಇಟ್ಕೋಬೇಕು, ಕ್ಲಿಯರಾಗಿ ಇಟ್ಕೋಬೇಕು ಅಂದರೆ ಇವ್ರನ್ನ ಫರ್ಗಿವ್ ಮಾಡಿ, ಲೆಟ್ ಗೋ ಮಾಡಿ ಆ್ಯಂಡ್ ನಿಮ್ಮ ಜೀವನನ ನೀವು ಮುಂದೆ ತಗೊಂಡು ಹೋಗಿ. ಓಕೆ, ಸೊ ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ, ಯೋಗ ನಿದ್ರಾ ಮಾಡಿ. ಮೈಟ್ ಬಿ ನೀವು ತುಂಬ ದಿನದಿಂದ ನಿದ್ದೆನೂ ಮಾಡಿಲ್ಲ ಈ ವಿಷಯವಾಗಿ. ಓಕೆ, ಸೊ ಖಂಡಿತ ಒಳ್ಳೆ ನಿದ್ದೆ ಮಾಡಿ ಆ್ಯಂಡ್ ನಿಮ್ಮ ದೇಹನ ಚೆನ್ನಾಗಿ ಟ್ರೀಟ್ ಮಾಡಿ. ಓಕೆ, ಸೊ ಮೈಟ್ ಬಿ ನೀವು ಇದನ್ನು ತುಂಬ ಪಾಸಿಟಿವ್ ಆಗಿ ಸಾಲ್ವ್ ಮಾಡ್ಕೊತೀರಾ. ಓಕೆ, ಸೊ ಎಲ್ಲವೂ ಅನ್ಫೋಲ್ಡ್ ಆಗುತ್ತೆ, ನಿಮ್ಮ ಕಣ್ಮುಂದೆನೇ ಎಲ್ಲನೂ ಅನ್ಫೋಲ್ಡ್ ಆಗುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಲೈಫಿಗೆ ಯಾವ ಡಿಸಿಷನ್ ಬೇಕೋ ಅದನ್ನು ನೀವು ಮಾಡಬೇಕಾಗತ್ತೆ. ಪೈಲ್ ನಂಬರ್ 2. ಓಕೆ, ಸೊ ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗುತ್ತೆ. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 3 ಯಾರು ಈ ಕ್ಯಾಂಡಲ್ನ ಚಾಯ್ಸ್ ಮಾಡಿದ್ದೀರಾ, ಆರೆಂಜ್ ಆರ್ ಎಲ್ಲೋ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಫಸ್ಟು ನಿಮ್ಮ ಸಿಚುವೇಶನ್ನ ನೋಡೋಣ. ಫಸ್ಟ್ ಈ ಜಾಗನ ಕ್ಲೆನ್ಸ್ ಮಾಡೋಣ. ಓಕೆ, ಸೊ ನೋಡೋಣ ನಿಮ್ಮ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದನ್ನು. ಪೈಲ್ ನಂಬರ್ 3 ಪ್ಲೀಸ್ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪೈಲ್ ನಂಬರ್ 3 ಅವರ ಮೆಸೇಜಸ್ನ ಕೊಡಿ. ಓಕೆ, ಸೊ
ಓಕೆ. ಸೊ ನಿಮ್ಮ ಸಿಚುವೇಶನ್ ಯಾವ ರೀತಿ ಇದೆ ಅಂದರೆ, ನಿಮ್ಮ ಡೆಸ್ಟಿನಿ ಯಾವ ರೀತಿ ಇದೆ ಅಂದರೆ, ಈ ಪರ್ಸನ್ ಜೊತೆ ತುಂಬ ಸುಧಾರಿಸ್ಕೊಂಡಿದ್ದೀರಾ, ತುಂಬಾ ಪೇಷನ್ಸಲ್ಲಿದ್ದೀರಾ ಆ್ಯಂಡ್ ಕಾಯ್ತಾ ಇದ್ದೀರಾ ಈ ಪರ್ಸನ್ ಬರಲಿ ನಿಮ್ಮ ಲೈಫಲ್ಲಿ ಅನ್ನೋದು. ಓಕೆ. ಆ್ಯಂಡ್ ಜಸ್ಟಿಸ್ಗೋಸ್ಕರ ಕಾಯ್ತಾ ಇದ್ದೀರಾ, ಬಾಟಮ್ ಆಫ್ ದ ಡೆಕ್. ಓಕೆ. ಸೊ ಮೈಟ್ ಬಿ ನೀವು ಈ ಪರ್ಸನ್ನಿಂದ ಏನೋ ಒಂದು ಜಸ್ಟಿಸ್ ಕೇಳೋರಿದ್ದೀರಾ, ಬಿಕಾಸ್ ಈ ಪರ್ಸನ್ ನಿಮಗೆ ಸರಿಯಾಗಿ ಟ್ರೀಟ್ ಮಾಡಿಲ್ಲ, ನಿಮ್ಮ ಜೊತೆ ಸರಿಗೆ ಮಾತಾಡಿಲ್ಲ, ಇಲ್ಲ ನಿಮ್ಮನ್ನು ಬಿಟ್ಟು ಹೋಗೋ ಒಂದು ಸಿಚುವೇಷನಲ್ಲಿ ಇದ್ದರು. ಆ್ಯಂಡ್ ಅದೆಲ್ಲ ನಿಮಗೆ ಗೊತ್ತಿದ್ರೂ ಸಹ ನೀವು ಸಮಾಧಾನವಾಗಿ ಇದ್ರಿ. ಓಕೆ. ಸೊ ಮೈಟ್ ಬಿ ಆ ಆಪ್ಷನ್ಸ್ ಆಗಲಿ ಇಲ್ಲ ಇಲ್ಯೂಷನ್ಸ್ ಆಗಲಿ ಈ ಒಂದು ಸಂಬಂಧದ ಬಗ್ಗೆ ಎಲ್ಲವೂ ಸಹ ನಿಮಗೆ ಇವಾಗ ಕ್ಲಿಯರ್ ಆಗ್ತಾ ಇದೆ. ಓಕೆ. ಸೊ ಈ ಪರ್ಸನ್ ಏನಿದೆ, ಅವರ ಇಂಟೆನ್ಷನ್ಸ್ ಏನಿದೆ, ಅವರು ಏನಕ್ಕೆ ಈ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಓಕೆ. ಸೊ ಮೈಟ್ ಬಿ ಕೆಟ್ಟದಾಗೋ ಜಾಗದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆಯದಾಗ್ತಾ ಇದೆ ಆ್ಯಂಡ್ ಆ ಸತ್ಯ ಗೊತ್ತಾಗ್ತಾ ಇದೆ, ಕ್ಲಾರಿಟಿ ಗೊತ್ತಾಗ್ತಾ ಇದೆ, ಹಾಗಾಗಿ ನೀವು ಖುಷಿಯಾಗಿ ಇದ್ದೀರಾ. ಓಕೆ. ಸೊ ಪೈಲ್ ನಂಬರ್ 3, ಪೈಲ್ ನಂಬರ್ 3 ನಿಮ್ಮ ಡೆಸ್ಟಿನಿ ತುಂಬ ಸಾಥ್ ಕೊಡ್ತಾ ಇದೆ. ಬಿಕಾಸ್ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ನೀವೇನು ಮಾಡ್ತಿದ್ದೀರಲ್ಲ, ಸೊ ಏನು ಪ್ರಾರ್ಥನೆಗಳಿರ್ಬೋದು ಇಲ್ಲ ಮ್ಯಾನಿಫೆಸ್ಟೇಷನ್ಸ್ ಇರ್ಬೋದು, ಸೊ ಅದನ್ನು ನೀವೇನು ಮಾಡ್ತಿದ್ದೀರಲ್ಲ ಅದೆಲ್ಲ ಫಲಿಸ್ತಾ ಇದೆ. ಬಿಕಾಸ್ ನೀವೇನನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ ಅದನ್ನೇ ಡೆಸ್ಟಿನಿ ನಿಮಗೆ ಕೊಡ್ತಾ ಇದೆ. ಓಕೆ. ಮೈಟ್ ಬಿ ನೀವು ಮದುವೆ ಆಗಿದ್ದೀರಾ, ಥರ್ಡ್ ಪಾರ್ಟಿ ಬಂತು ಆ್ಯಂಡ್ ಎಲ್ಲೋ ಒಂದು ಕಡೆ ಎಲ್ಲವೂ ಅಲ್ಲೋಲ ಕಲ್ಲೋಲ ಆಗೋ ಒಂದು ಪರಿಸ್ಥಿತಿಯಲ್ಲೂ ಸಹ ನಿಮಗೆ ದೇವತೆಗಳು ನಿಮ್ಮ ಕೈ ಬಿಟ್ಟಿಲ್ಲ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನು ಅನಾಹುತಗಳು ಆಗಬೇಕಿತ್ತೋ ಅದು ಏನೇ ಇರ್ಬೋದು, ಇಲ್ಲ ಆಕ್ಸಿಡೆಂಟ್ ಇರ್ಬೋದು, ಇಲ್ಲ ದುಡ್ಡು ಕಳ್ಕೊಳ್ಳೋದಾಗಿರ್ಬೋದು, ಇಲ್ಲ ಸಂಬಂಧ ಕಳ್ಕೊಳ್ಳೋದಾಗಿರ್ಬೋದು, ಎಲ್ಲೋ ಒಂದು ಕಡೆ ಎಲ್ಲವನ್ನು ಆ ದೇವರು ನಿಮ್ಮ ಒಂದು ಒಳ್ಳೆ ಕರ್ಮಗಳಿಂದ ಇಲ್ಲ ನಿಮ್ಮ ಪ್ರಾರ್ಥನೆಗಳಿಂದ ಅದು ತಡೆದಿದ್ದಾನೆ. ಆ್ಯಂಡ್ ತುಂಬ ನಿಮಗೆ ಆ ದೇವರಿನ ಆಶೀರ್ವಾದ ಬಹಳ ಇದೆ. ಆ್ಯಂಡ್ ನಿಮ್ಮನ್ನು ತುಂಬ ಸ್ಟ್ರಾಂಗ್ ಆಗಿ ಆ್ಯಂಡ್ ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ. ಆ್ಯಂಡ್ ಆ್ಯನ್ಸಿಸ್ಟರ್ಸು, ನಿಮ್ಮ ದೇವತೆಗಳು, ಕುಲದೇವತ ಎಲ್ಲರ ಆಶೀರ್ವಾದನೂ ನಿಮಗಿದೆ. ಆ್ಯಂಡ್ ತುಂಬ ದೊಡ್ಡ ಕಷ್ಟಗಳಿಂದ ನೀವು ಪಾರಾಗಿದ್ದೀರಾ. ಓಕೆ. ಸೊ ಸಂಬಂಧ ಕಳ್ಕೊಳ್ಳೋದ್ರ ಜಾಗದಲ್ಲಿ ಅದು ಸಹ ಇದಾಗಿದೆ, ಸ್ಟಾಪ್ ಆಗಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ನೀವು ಅನ್ಕೊತಿರ್ಬೋದು ಏನು ಆಗೋದಿಲ್ಲ ಅಂತ, ಬಟ್ ಎಲ್ಲವೂ ಸಹ ಸರಿ ಹೋಗೋ ಚಾನ್ಸಸ್ ಬಹಳ ಇದೆ. ಓಕೆ. ಮೈಟ್ ಬಿ ನಿಮ್ಮ ಪರ್ಸನಿಗೆ ನಿಮ್ಮ ಒಂದು ಒಳ್ಳೆತನದ ಬಗ್ಗೆ ಆಗಲಿ ನಿಮ್ಮ ಪ್ರೀತಿಯ ಬಗ್ಗೆ ಆಗಲಿ ಕ್ಲಾರಿಟಿ ಸಿಗ್ತಾ ಇದೆ. ಓಕೆ. ಸೊ ಈ ರೀತಿಯ ಒಂದು ಮೆಸೇಜಸ್ಸು ಸಹ ಇದೆ. ವಾವ್. ಸೊ ಇನ್ನು ಕೆಲವರಿಗೆ ಇಲ್ಲಿ ಸೊ ನಿಮ್ಮ ಪರ್ಸನ್ನು ಏನು ಮಾಡ್ತಾ ಇದ್ದಾರೆ, ಏನು ಕಾಂಟ್ಯಾಕ್ಟೇ ಇಲ್ಲ, ಅವ್ರು ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾರಾ, ಇಲ್ಲ ಖಂಡಿತ ಅವರು ಕೆಲಸದಲ್ಲಿದ್ದಾರಾ ಇಲ್ವಾ, ಖಂಡಿತ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಪ್ರೀತಿ ಮೇಲೆ ಕೆಲಸ ಮಾಡ್ತಾರೋ ಇಲ್ವೋ ಅನ್ನೋದಾದರೆ ಖಂಡಿತ ಇದ್ರ ಮೇಲೆ ನಿಮ್ಮ ಪರ್ಸನ್ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರಿಗೇನು ಅಂದರೆ ಫುಲ್ ಸೆಟಲ್ ಆಗಬೇಕು, ಚೆನ್ನಾಗಿರಬೇಕು, ಅದಾದಮೇಲೆ ನಮ್ಮ ಲೈಫನ್ನ ನಾವು ಬಿಗಿನ್ ಮಾಡಿದ್ರೆ ಎಲ್ಲವೂ ಸಹ ಚೆನ್ನಾಗಿ ಆಗುತ್ತೆ ಅನ್ನೋದು. ಓಕೆ. ಮೈಟ್ ಬಿ ಇನ್ನು ಕೆಲವರಿಗೆ ಇಲ್ಲಿ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಅವರ ಸ್ಪಿರಿಚುವಲ್ ಹಾಗೂ ಫೈನಾನ್ಸಸ್ ಏನಿದೆ ಅದ್ರ ಮಧ್ಯದಲ್ಲಿ ಇದ್ದಾರೆ. ಓಕೆ. ಆ್ಯಂಡ್ ಎಲ್ಲವೂ ಸಹ ಕ್ಲಿಯರ್ ಆಗುತ್ತೆ, ಎಲ್ಲವೂ ಸಹ ನೀವು ಬಿಗಿನಿಂಗಿಗೆ ಬರುತ್ತೆ, ಬಟ್ ನೀವು ಒಂಚೂರು ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಆ್ಯಂಡ್ ಎಲ್ಲನೂ ನ್ಯಾಚುರಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಸೊ ಬಾಟಮ್ ಆಫ್ ದ ಡೆಕ್ ಲವರ್ಸ್ ಕಾರ್ಡ್ ಇದೆ. ಮೈಟ್ ಬಿ ಸಮ್ ಚಾಯ್ಸಸ್ ಮಾಡಬೇಕಾಗಿದೆ ನಿಮ್ಮ ಪರ್ಸನ್, ಆ ಚಾಯ್ಸಸ್ನು ಸಹ ಮಾಡ್ತಾರೆ. ಆ್ಯಂಡ್ ನಿಮ್ಮ ಪ್ರತಿ ಆ್ಯಂಡ್
ನಿಮ್ಮ ಪ್ರತಿ ಅವರು ಸ್ಟೆಪ್ಸ್ ತೊಗೊತಾರೆ. ಓಕೆ, ಸೊ ಮೈಟ್ ಬಿ ನೀವು ಅಂದ್ಕೊಂಡಿದ್ದೀರಾ ಎಲ್ಲವೂ ಮುಗ್ದಿದೆ, ಈ ಪರ್ಸನ್ ಇನ್ನೇನು ಬರಲ್ಲ, ಇವರನ್ನು ನಾನು ಲೆಕ್ಕ ಇಟ್ಕೊತಾ ಹೋದರೆ ಸಾಲದು, ಆ್ಯಂಡ್ ಮೈಟ್ ಬಿ ತುಂಬ ವರ್ಷಗಳಾಯಿತು ಈ ಪರ್ಸನ್ನ ನೀವು ನೋಡಿ, ಆ್ಯಂಡ್ ಆಲ್ ಆಫ್ ಅ ಸಡನ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋರಿದ್ದಾರೆ, ಆ್ಯಂಡ್ ಇದು ನಿಮ್ಮ ಡೆಸ್ಟಿನಿಯಲ್ಲಿ ಇದೆ. ಓಕೆ, ಸೊ ನೀವು ನಿಮ್ಮ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀರಾ, ನಿಮ್ಮ ಕೆರಿಯರ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ, ಆ್ಯಂಡ್ ತುಂಬ ತಲೆ ಕೆಡ್ಸ್ಕೊಳ್ತಾ ಇಲ್ಲ ನೀವು ಈ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೋ ಬಿಡ್ತಾರೋ ಅನ್ನೋದು. ಆ್ಯಂಡ್ ಸಡನ್ನಾಗಿ ಬಿಕಾಸ್ ನಿಮಗೆ ಗೊತ್ತಿದೆ ಈ ಪರ್ಸನ್ ಲೈಫಲ್ಲಿ ಚಾಯ್ಸಸ್ ಇದೆ ಅನ್ನೋದು, ಆ್ಯಂಡ್ ಸಡನ್ನಾಗಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ, ಆ್ಯಂಡ್ ನಿಮಗೆ ಆಶ್ಚರ್ಯ ಆಗುತ್ತೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದ್ರ ಅನ್ನೋದನ್ನು. ಆ್ಯಂಡ್ ನೀವು ತುಂಬ ಒಳ್ಳೆ ಪೊಸಿಷನಲ್ಲಿ ಇರ್ತೀರ ಆ ಪರ್ಸನ್ ಬಂದಾಗ. ಓಕೆ, ಸೊ ನೋಡೋಣ ನಿಮ್ಮ ನೆಕ್ಸ್ಟ್ ಮೂವ್ ಏನಿರುತ್ತೆ ಅನ್ನೋದನ್ನು. ಸೊ ನಿಮ್ಮ ನೆಕ್ಸ್ಟ್ ಮೂವ್ ಏನಿರುತ್ತೆ, ನಿಮ್ಮ ನೆಕ್ಸ್ಟ್ ಮೂವ್ ಏನಿರುತ್ತೆ ಅಂದರೆ ನಿಮ್ಮ ಪರ್ಸನು ಆಶ್ಚರ್ಯ ಪಡ್ತಾರೆ. ಓಕೆ, ಸೊ ನಿಮ್ಮ ಪರ್ಸನಿಗೆ ನೀವೇನು ಹೇಳ್ತೀರಾ ಅಂದರೆ, ಒಂದು ಥರ್ಡ್ ಪಾರ್ಟಿ ಇರಬೇಕು, ಇಲ್ಲ ನಾನು ಇರಬೇಕು. ಓಕೆ, ಆ್ಯಂಡ್ ಕ್ಲಿಯರಾಗಿ ಡಿಸೈಡ್ ಮಾಡಿ ನಿಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು. ಆ್ಯಂಡ್ ತುಂಬ ನಿಮ್ಮಿಬ್ಬರ ಮಧ್ಯದಲ್ಲಿ ಆರ್ಗ್ಯುಮೆಂಟ್ಸ್ ಆಗೋ ಸಾಧ್ಯತೆಗಳು ಇದೆ. ಬಟ್ ಈ ಆರ್ಗ್ಯುಮೆಂಟ್ಸ್ ಓಕೆ, ಇಟ್ಸ್ ಒಳ್ಳೆ ಆರ್ಗ್ಯುಮೆಂಟ್, ಬೇಕಾಗಿರೋ ಆರ್ಗ್ಯುಮೆಂಟ್ ಇದು, ಬಿಕಾಸ್ ಇದು ನಿಮ್ಮ ಲೈಫಿನ ಒಂದು ಪ್ರಶ್ನೆ ಆಗಿದೆ, ಆ್ಯಂಡ್ ನೀವು ಅಲ್ಲಿಂದ ಮೂವ್ ಆನ್ ಆಗ್ತೀರಾ. ಸೊ ನಿಮಗೆ ಬ್ರೇಕಪ್ ಆಗಿದ್ರೆ ಏನೇ ಆಗಿರ್ಬೋದು, ಆ ಸಿಚುವೇಶನ್ ತುಂಬ ಬೇಗ ಸರಿ ಹೋಗುತ್ತೆ, ಬಿಕಾಸ್ ನಿಮ್ಮ ಪರ್ಸನ್ ಡಿಸೈಡ್ ಮಾಡ್ತಾ ಇದ್ದಾರೆ ಅವರು ನರಕದಲ್ಲಿ ಇರಬೇಕಾ ಇಲ್ಲ ಸ್ವರ್ಗದಲ್ಲಿ ಇರಬೇಕಾ ಅನ್ನೋದನ್ನು, ಬಿಕಾಸ್ ನೀವು ಅವರಿಗೆ ಒಂದು ಅಲ್ಟಿಮೇಟಮ್ ಕೊಟ್ಟಿದ್ದೀರಾ, ಆ್ಯಂಡ್ ಆ ಅಲ್ಟಿಮೇಟಮಲ್ಲಿ ಅವರು ಡಿಸೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆ ಬರೋದನ್ನು. ಓಕೆ, ಆ್ಯಂಡ್ ನಿಮ್ಮ ನೆಕ್ಸ್ಟ್ ಮೂವ್ ಏನಿರುತ್ತೆ ಅಂದರೆ, ನೀವು ಅವರ ಡಿಸಿಷನ್ ಪಾಸಿಟಿವ್ ಇದ್ದರೆ ಮಾತ್ರ ನೀವು ಅವರಿಗೆ ನಿಮ್ಮ ಲೈಫಲ್ಲಿ ಜಾಗ ಕೊಡ್ತೀರಾ, ಇಲ್ಲ ಅಂದರೆ ನೀವು ಮೂವ್ ಆನ್ ಆಗ್ತೀರಾ ಅನ್ನೋದನ್ನು ನೀವು ಕ್ಲಿಯರಾಗಿ ನಿಮ್ಮ ಪರ್ಸನಿಗೆ ಹೇಳ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ಪರ್ಸನಿಗೆ ನೀವು ಅಲ್ಟಿಮೇಟಮ್ ಕೊಡ್ತಾ ಇದ್ದೀರಾ. ವರ್ಲ್ಡ್ ಕಾರ್ಡ್ಸು ಚೇಂಜಸ್ ಬರ್ತಾ ಇದೆ, ಹ್ಯಾಪಿ ಎಂಡಿಂಗ್ಸ್ ಆಗ್ತಾ ಇದೆ, ಏನೋ ಒಂದು ಎಲ್ಲ ಒಂದು ಫುಲ್ ಸರ್ಕಲಿಗೆ ಬರ್ತಾ ಇದೆ. ಸೊ ನೋಡೋಣ, ಏಂಜಲ್ಸ್, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 3 ಏಂಜಲ್ ಮೆಸೇಜಸ್ ಕೊಡಿ. ನೈಟ್ ಆಫ್ ಮೈಕಲ್, ಕ್ವೀನ್ ಆಫ್ ಗ್ಯಾಬ್ರಿಯಲ್ ಆ್ಯಂಡ್ ಪೇಜ್ ಆಫ್ ಮೈಕಲ್. ಎಸ್, ಸೊ ಇಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆಗೆ ಬಹಳ ಕೆಲಸ ಕೊಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಮನಸ್ಸಿನ ಮಾತನ್ನು ನೀವು ಯಾವತ್ತೂ ಸಹ ಯಾರನ್ನೂ ಸಹ ಮನಸ್ಸು ಬಿಚ್ಚಿ ಹೇಳಿಲ್ಲ. ಬಟ್ ಈ ಒಂದು ಟೈಮಲ್ಲಿ ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಹುಷಾರಾಗಿರಿ, ನೀವೇನೇ ಸ್ಟೆಪ್ಸ್ ತೊಗೋಬೇಕು ಅಂದ್ರೂ ಮೈಟ್ ಬಿ ಇಲ್ಲಿ ಕೆಲವರು ಇಲ್ಲಿ ಐ ಡೋಂಟ್ ನೋ ಓಡ್ ಹೋಗಿ ಮದುವೆ ಆಗೋ ಥರನೂ ಇದೆ, ಬಟ್ ಡೋಂಟ್ ಡೂ ದಟ್. ಓಕೆ, ಸೊ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ, ಯಾಕಂದರೆ ಎಲ್ಲೋ ಒಂದು ಕಡೆ ಆ ಡಿಸಿಷನ್ಸ್ ಮಾಡಿ ನೀವು ನಾಳೆ ಪಶ್ಚಾತ್ತಾಪ ಮಾಡೋದು ಬೇಡ. ಓಕೆ, ಸೊ ನಿಮ್ಮ ಡಿಸಿಷನ್ಸ್ನ ನೀವು ಕೂಲಾಗಿ ತಗೊಳ್ಳಿ, ಆ್ಯಂಡ್ ಆ ಪರ್ಸನ್ ನಿಮಗೆ ಎಷ್ಟು ವೇಗವಾಗಿ ಹೇಳ್ತಾರೆ ಅಂದರೆ, ನಿಮಗೆ ಆ ಆಪ್ಷನ್ ಬಿಟ್ಟು ಬೇರೆ ಆಪ್ಷನ್ಸೇ ಇರಲ್ಲ, ಆ್ಯಂಡ್ ನೀವು ತಪ್ಪು ನಿರ್ಧಾರಗಳನ್ನು ತೊಗೊಬೋದು. ಬಟ್ ನಿಮಗೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಖಂಡಿತ ಸ್ಟಾಪ್ ಆಗಿ ಆ ಟೈಮಲ್ಲಿ ಯೋಚನೆ ಮಾಡಿ ಆ್ಯಂಡ್ ಡಿಸಿಷನ್ಸ್ನ ತಗೊಳ್ಳಿ, ಬಿಕಾಸ್ ಇದು ನಿಮ್ಮ ಲೈಫಿನ ಒಂದು ಪ್ರಶ್ನೆ ಆಗಿರುತ್ತೆ. ಓಕೆ, ಸೊ ಖಂಡಿತ ನೀವು ಯೋಚನೆ ಮಾಡಿ ಡಿಸಿಷನ್ಸ್ನ ತಗೋಬೇಕು. ನೈಟ್ ಆಫ್ ಮೈಕಲ್, ಸೊಲ್ಯೂಷನ್ ಎಕ್ಸಾಕ್ಟ್ಲಿ. ನಿಮ್ಮನ್ನು ನೀವು ತುಂಬ ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿದೆ. ಆ್ಯಂಡ್ ಯಾವಾಗ ಸಕ್ಸಸ್ ಬರುತ್ತೆ ಅಂದರೆ, ನೀವು ಪೇಷನ್ಸಲ್ಲಿರಬೇಕು, ನಿಮ್ಮ ಕಂಟ್ರೋಲಲ್ಲಿ ಇರಬೇಕು, ಆ್ಯಂಡ್ ದೆನ್ ನಿಮ್ಮ ಲೈಫಿನ ಡಿಸಿಷನ್ಸ್ನ ನೀವು ಮಾಡ್ಬೋದು. ಅದೇ ನೀವು ಬೇರೆ ಒಂದು ವ್ಯಕ್ತಿ ಬೇಗ ಬನ್ನಿ ನಾವು ಮದುವೆ ಆಗೋಣ ಇವತ್ತು ಅಂತ ಹೇಳಿದ್ರೆ, ಸೊ ಆ ಟೈಮಲ್ಲಿ ನೀವು ಏನು ಡಿಸಿಷನ್ಸ್ ತೊಗೊಬೇಕು ಅಂದರೆ, ಕೂಲಾಗಿ ಕುತ್ಕೊಬೇಕು, ಡಿಸಿಷನ್ಸ್ನ ತೊಗೊಬೇಕು, ಟೈಮ್ ಕೊಡಿ ಅಂತ ಕೇಳಬೇಕು, ಆ್ಯಂಡ್ ದೆನ್ ಡಿಸಿಷನ್ಸ್ನ ತೊಗೊಳ್ಳಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಯಾವುದೇ ಸಿಚುವೇಷನಲ್ಲೂ ಬೇಗ ಒಂದು ರಿಲೇಷನ್ಶಿಪ್ಪಲ್ಲಿ ಹೋಗಬೇಡಿ. ಓಕೆ, ಯೋಚನೆ ಮಾಡಿ ಆ ವ್ಯಕ್ತಿ ಬಗ್ಗೆ ಪೂರ್ತಿ ತಿಳ್ಕೊಂಡು ದೆನ್ ಡಿಸಿಷನ್ಸ್ನ ನೀವು ಮಾಡಿ ಅನ್ನೋದನ್ನು ನಾನಿಲ್ಲಿ ಕೇಳ್ಕೊತೀನಿ. ಓಕೆ, ಸೊ ನೋಡೋಣ ನಿಮ್ಮ ಅಡ್ವೈಸ್ ಕಾರ್ಡ್ ಏನಿದೆ. ಫೈಲ್ ನಂಬರ್ 3, ಯಾರು
ಯೆಲ್ಲೋ ಆರ್ ಆರೆಂಜ್ ಕ್ಯಾಲ್ನ ಚಾಯ್ಸ್ ಮಾಡಿದ್ದೀರಾ. ಪ್ಲೀಸ್ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಓಕೆ, ಕಷ್ಟಪಟ್ಟು ಬರ್ತಾ ಇದೆ. ಓಕೆ, ಐ ಡೋಂಟ್ ನೋ ವೈ. ಓಕೆ, ಜಸ್ಟ್ ಅ ಸೆಕೆಂಡ್. ಬ್ರಿಂಗ್ ಲವ್ ಇನ್ ದ ಸಿಚುವೇಶನ್. ಎಸ್, ಸೊ ನಿಮ್ಮನ್ನು ನೀವು ಪ್ರೀತಿಸಿ. ಓಕೆ, ಸೊ ಬೇರೆಯವ್ರನ್ನ ಪ್ರೀತಿಸೋದು ಬಿಡೋದು ಸೆಕೆಂಡ್ರಿ ಇರುತ್ತೆ. ಫಸ್ಟು ನಿಮ್ಮ ಲೈಫಲ್ಲಿ ನಿಮ್ಮ ಪ್ರೀತಿನ ತಂದ್ಕೊಡಿ, ಸೆಲ್ಫ್ ಕೇರ್ನ ತಂದ್ಕೊಡಿ, ಸೆಲ್ಫ್ ಲವ್ನ ತಂದ್ಕೊಡಿ ಅನ್ನೋದು ಈ ಕಾರ್ಡಿನ ಅಭಿಪ್ರಾಯ ಆಗಿದೆ ನಿಮಗೋಸ್ಕರ ಅಡ್ವೈಸ್. ಸಿ, ಇನ್ನೊಂದು ಇಂಪಾರ್ಟೆಂಟಾಗಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಕರ್ಮಗಳಾಗಲಿ ಅದನ್ನು ಬ್ಯಾಲೆನ್ಸ್ ಮಾಡೋದಾದರೆ ಒಂದು ಸ್ವಲ್ಪ ಚಾರಿಟಿನ ಮಾಡಿ ಅನ್ನೋದು ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಮೈಟ್ ಬಿ ಏನೋ ಒಂದು ಆಗಿದೆ, ಸೊ ಇಟ್ಸ್ ಪಾಸ್ಟ್. ಓಕೆ, ಸೊ ಪಾಸ್ಟಿನ ಕರ್ಮಗಳು ನಿಮ್ಮ ಪ್ರೆಸೆಂಟ್ ಆಗಲಿ ಫ್ಯೂಚರಿಗೆ ಅಫೆಕ್ಟ್ ಮಾಡಬಾರ್ದು ಅಂದರೆ ನಿಮ್ಮ ಲೈಫಲ್ಲಿ ಕರ್ಮನ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಕ್ಲಿಯರ್ ಆಗಬೇಕು ನಿಮ್ಮ ಕರ್ಮಗಳು ಅಂದರೆ ಒಂದು ಸ್ವಲ್ಪ ಚಾರಿಟಿನ ಮಾಡಿ. ಓಕೆ, ಸೊ ನಿಮ್ಮ ಶಕ್ತಿ ಅನುಸಾರ ನೀವು ಚಾರಿಟಿ ಮಾಡ್ಬೋದು. ಸೊ ಇದು ದೊಡ್ಡದಾಗೆ ಮಾಡಬೇಕು ಅಂತಲ್ಲ, ನೀವು ದೊಡ್ಡ ಕಂಪ್ಯೂಟರ್ ಕೊಡಿ ಇಲ್ಲ ಐಫೋನ್ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಚಾರಿಟಿ ಅಂದರೆ ಯಾರಿಗೆ ಅವಶ್ಯಕತೆ ಇದೆ ಅಲ್ಲ, ಈಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಬುಕ್ ಆಗಲಿ ಪೆನ್ಸಿಲ್ ಆಗಲಿ, ಸೊ ಯಾರಿಗೆ ಸಣ್ಣ ಸಣ್ಣ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಚಾರಿಟಿ ಮಾಡಬೇಕು, ಇರೋರ್ಗೆ ಹೋಗಿ ಚಾರಿಟಿ ಮಾಡೋದಲ್ಲ. ಓಕೆ, ಸೊ ಇದ್ದವ್ರ ಹತ್ರ ಹೋಗ್ಬಿಟ್ಟು ನೀವು ದಾನ ಮಾಡಿದ್ರೆ ಅವ್ರ ಹತ್ರ ಆಲ್ರೆಡಿ ಇದೆ, ಸೊ ಅದ್ರ ಬೆಲೆ ಅವ್ರಿಗೆ ಗೊತ್ತಾಗಲ್ಲ, ಇಲ್ಲ ನಿಮ್ಮ ಕರ್ಮಫಲಗಳು ಕಮ್ಮಿ ಆಗೋದಿಲ್ಲ. ಸೊ ಈ ಒಂದು ಸಿಚುವೇಷನಲ್ಲಿ ಔಟ್ ಆಫ್ ಬಾಕ್ಸ್ ನೀವು ಯೋಚನೆ ಮಾಡಬೇಕಾಗತ್ತೆ ಆ್ಯಂಡ್ ದೆನ್ ಡಿಸಿಷನ್ಸ್ನ ತೊಗೋಬೇಕಾಗತ್ತೆ. ಬಿಕಾಸ್ ಡೆಸ್ಟಿನಿಯಲ್ಲಿ ಎಲ್ಲವೂ ಬೇಗ ಬೇಗ ಆಗೋದ್ರಲ್ಲಿದೆ ನಿಮಗೆ. ಸೊ ಹಿಂದೆ ನೋಡಬೇಡಿ, ಚೇಂಜಸ್ ಒಳ್ಳೇದು ಬರ್ತಾ ಇದ್ದರೆ ಅದನ್ನು ತೊಗೊಳ್ಳಿ ಆ್ಯಂಡ್ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನಿಮಗೆ ಕೆಲವೊಂದು ವಿಷಯಗಳು ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರ್ತಿ ಈ ಒಂದು ರೀಡಿಂಗ್ನ ನೋಡಿ ಆ್ಯಂಡ್ ನಿಮ್ಮ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ. ಪೈಲ್ ನಂಬರ್ 3. ಓಕೆ, ಸೊ ನೀವು ಯಾವುದೇ ಒಂದು ಡಿಸಿಷನ್ಸ್ ಮಾಡ್ತೀರಲ್ಲ ಅದು ಎಮೋಷ್ನಲಿ ಡಿಟ್ಯಾಚ್ ಆಗಿ ಡಿಸಿಷನ್ಸ್ನ ತಗೊಳ್ಳಿ. ಬಿಕಾಸ್ ಪೇಜ್ ಆಫ್ ಮೈಕಲ್ ಅದನ್ನೇ ಹೇಳ್ತಾ ಇರೋದು. ಸೊ ನಿಮ್ಮ ಡಿಸಿಷನ್ಸ್ ಏನಿದೆ ಅಲ್ಲ ತುಂಬ ಲಾಜಿಕ್ ಯೂಸ್ ಮಾಡಿ, ಬ್ಲಂಟ್ ಆಗಿರಿ ಆ್ಯಂಡ್ ಯಾವುದು ನಿಜಾಂಶ ಇದೆ ಅದಕ್ಕೆ ಬೆಲೆ ಕೊಡಿ ಆ್ಯಂಡ್ ಯಾವುದನ್ನು ಸಹ ನೋಡಿದ್ರೂ ನೋಡದೇ ಇರೋ ಥರ ಇರಬೇಡಿ. ಓಕೆ, ಅದನ್ನು ಅಡ್ರೆಸ್ ಮಾಡಿ. ಸೊ ತಪ್ಪಿದ್ರೆ ಅಡ್ರೆಸ್ ಮಾಡಿ, ಸರಿ ಇದ್ರೂ ಅಡ್ರೆಸ್ ಮಾಡಿ ಆ್ಯಂಡ್ ಡಿಸಿಷನ್ಸ್ನ ತೊಗೊಳ್ಳಿ. ಓಕೆ, ಸೊ ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.